ಹಾಯ್ ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಶ್ನೆಕೋಟಿ 2025-26ನೇ ಸಾಲು. ಈ ಪ್ರಶ್ನೆಕೋಟಿಯಲ್ಲಿ ಹಲವಾರು ಪ್ರಶ್ನೆಗಳು ಹೊಸ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಈಗಲೂ ಕೂಡ ಅಂತ ಅಂದ್ಕೊಂಡು ನಾವು ಇವತ್ತು ಏನು ಮಾಡೋಣ ಅಂತ ಕೇಳಿದರೆ, ಈ ಪ್ರಶ್ನೆಕೋಟಿಯಲ್ಲಿ ಇರುವಂತಹ ಹೊಸ ಪ್ರಶ್ನೆಗಳು, ಆ ಪ್ರಶ್ನೆಗಳು ಯಾವ್ಯಾವುದು ಅನ್ನೋದನ್ನು ನಾವೀಗ ಡಿಸ್ಕಷನ್ ಮಾಡ್ತಾ ಬರೋಣ. ಪ್ರಶ್ನೆಕೋಟಿ 2025-26ನೆಯ ಸಾಲಿನ ಈ ಪ್ರಶ್ನೆಕೋಟಿಯನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಈ ಪ್ರಶ್ನೆಕೋಟಿಯಲ್ಲಿ ಮೊದಲು ನೇರವಾಗಿ ಅಧ್ಯಾಯ 1 ಪೀಠಿಕೆಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡ್ತಾ ಬರೋಣ. ಸೊ ಪೀಠಿಕೆ 1ರಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇದನ್ನ ಇಟ್ಕೊಂಡು ನಾವು ಮುಂದುವರಿಯೋಣ. ಮೊದಲನೇ ಒಂದು ಪ್ರಶ್ನೆಯನ್ನ ಗಮನಿಸಿ. ಪ್ರತಿಪಾದನೆಯ ಒಂದು ಪ್ರಶ್ನೆ ಇದೆ. ಈ ಪ್ರತಿಪಾದನೆಯ ಪ್ರಶ್ನೆಯಲ್ಲಿ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬಂತಹ ಒಂದು ಗ್ರೀಕ್ ಪದದಿಂದ ಬಂದಿದೆ ಅಂತ ಇಲ್ಲಿ ಉಲ್ಲೇಖ ಇದೆ. ಪ್ರತಿಪಾದನೆಯನ್ನ ನೀವು ಗಮನಿಸ್ತಾ ಇದ್ದೀರಿ, ಗ್ರೀಕ್ ಪದದಿಂದ ಬಂದಿದೆ ಅನ್ನುವಂತಹ ಉಲ್ಲೇಖವನ್ನ ಹೇಳ್ತಿದ್ದಾರೆ. ಒಂದೇ ನಿಮಿಷ ನೋಡ್ಬೇಡ ಅದನ್ನ ಏನು ಉತ್ತರ ಏನಿದೆ ಅಂತ. ಓಕೆ, ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಬರೆಯಿರಿ ಅನ್ನುವಂತಹ ಮೊದಲನೆಯ ಪ್ರಶ್ನೆ. ಇದರಲ್ಲಿ ಪ್ರತಿಪಾದನೆ ಮತ್ತು ಕಾರಣದಲ್ಲಿ ಗಮನಿಸ್ತಾ ಇದ್ದೀರಾ, ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬಂತಹ ಗ್ರೀಕ್ ಪದದಿಂದ ಬಂದಿದೆ. ಪರ್ಷಿಯನ್ನರು ಸಿಂಧು ನದಿಯನ್ನ ಹಿಂದೂ ನದಿ ಅಂತ ಕರೆದರು, ಕಾರಣ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಆಲೋಚನೆ ಮಾಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಇಂಡಿಯಾ ಎಂಬ ಪದ ಬಂದಿದೆ ಅನ್ನೋದು ಕರೆಕ್ಟ್ ಆಗಿರುವಂತಹ ಒಂದು ಪ್ರತಿಪಾದನೆ. ಪರ್ಷಿಯನ್ನರು ಸಿಂಧು ನದಿಯನ್ನು ಹಿಂದೂ ನದಿ ಅಂತ ಕರೆದ್ರು, ಅದು ಕೂಡ ಸರಿಯಾಗಿದೆ. ಆದರೆ ಒಂದಕ್ಕೊಂದು ತಾಳೆಯಾಗ್ತಿಲ್ಲ, ಒಂದಕ್ಕೊಂದು ಸರಿದ ವಿವರಣೆ ಅಲ್ಲ ಅನ್ನೋದನ್ನ ನೀವು ಗಮನಿಸ್ಕೋಬೇಕು. ಸೊ ಅಲ್ಲಿಗೆ ಇದಕ್ಕೆ ಉತ್ತರ ಏನಾಗುತ್ತೆ ನೀವೇ ನಿರೀಕ್ಷೆ ಮಾಡಿ ಹೇಳ್ಬೋದು ಅನ್ಕೊಂಡಿದೀನಿ. ಎ ಮತ್ತು ಆರ್ಗಳೆರಡು ಸರಿಯಾಗಿದೆ ಮತ್ತು ಸರಿಯಾದಂತಹ ವಿವರಣೆ ಆಗಿದೆ ಅನ್ನೋದು ಉತ್ತರ ಆಗಲ್ಲ. ಇದಕ್ಕೆ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಇದನ್ನ ಉತ್ತರ ಅಂತ ಬರ್ತಿದ್ವಿ, ಬಟ್ ಇಲ್ಲಿ ಎರಡೂ ಕೂಡ ಸರಿ ಇದೆ. ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ, ಸರಿ ಇದೆ. ಪರ್ಷಿಯನರು ಸಿಂಧು ನದಿಯನ್ನು ಹಿಂದೂ ನದಿ ಅಂತ ಕರೆದ್ರು, ಅದು ಕೂಡ ಸರಿ ಇದೆ. ಆದರೆ ಸರಿಯಾದಂತಹ ವಿವರಣೆ ಅಲ್ಲ ಅನ್ನೋದು ಇದಕ್ಕೆ ಉತ್ತರ ಆಗತ್ತೆ. ಇನ್ನು ಪ್ರಾಚೀನ ಭಾರತದ ರೋಮ್ ಮತ್ತು ಭಾರತ ಮತ್ತು ರೋಮ್ಗಳ ಸಂಬಂಧವನ್ನ ತಿಳಿಸುವಂತಹ ಗ್ರಂಥ ನ್ಯಾಚುರಲ್ ಹಿಸ್ಟೋರಿಯಾ, ಪ್ಲಿನಿ ಬರೆದದ್ದು. ಸರಿಯಾದ ಜೋಡಿಯನ್ನು ಗುರುತಿಸಿ. ಕಾರವೇಲ, ಹರಿಸೇನ, ರವಿಕೀರ್ತಿ, ಕಾಕುತ್ಸವರ್ಮ. ಕಾರವೇಲ ಅಂದ ಕೂಡಲೇ ನಿಮ್ಗೆ ಹತಿಗುಂಪ ಶಾಸನ ನೆನಪಿಗೆ ಬರಬೇಕು. ಹರಿಸೇನ ಅಲಹಾಬಾದ್ ಸ್ತಂಭ ಶಾಸನ, ರವಿಕೀರ್ತಿ ಹಲ್ಮಿಡಿ ಶಾಸನ, ಕಾಕುತ್ಸವರ್ಮ ಐಹೊಳೆ ಶಾಸನ. ಈ ತರ ನಾವು ಈ ಮೊದಲನೇ ಪಾಠದಲ್ಲಿ 3 ಪ್ರಶ್ನೆಗಳನ್ನ MCQ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಇನ್ನು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಬಂದರೆ, ಕರ್ನಾಟಕದ ಜನರನ್ನು ಡ್ಯಾಶ್ ಗ್ರಂಥದಲ್ಲಿ ಕರುನಾಡರೆಂದು ಉಲ್ಲೇಖಿಸಲಾಗಿದೆ. ಮಧ್ಯಕಾಲೀನ ಭಾರತ ಪ್ರಮುಖ ಭಾಷೆ ಡ್ಯಾಶ್, ಬುದ್ಧ ಚರಿತವನ್ನ ಬರೆದವರು ಡ್ಯಾಶ್ ಅಂತ ಇದೆ. ಸೊ ಇಲ್ಲಿ ಕರ್ನಾಟಕದ ಜನರನ್ನು ಶಿಲಪ್ಪಾದಿಗಾರಂದಲ್ಲಿ ಕರುನಾಡರಂತ ಉಲ್ಲೇಖಿಸಿದೆ ಅಂತ ನಾವು ನೋಡ್ತೀವಿ. ಮಧ್ಯಕಾಲೀನ ಭಾರತದ ಪ್ರಮುಖ ಭಾಷೆ ಅದು ಪರ್ಷಿಯನ್ ಭಾಷೆ. ಬುದ್ಧ ಚರಿತವನ್ನು ಬರೆದವನು ಅಶ್ವಘೋಷ. ಇವು 3 ಹೊಂದಿಸಿ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಇನ್ನು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ನಾವು ಬರೋದಾದ್ರೆ, ಸೆಟ್ ಎ ಯನ್ನ ಫಸ್ಟ್ ಕಂಪ್ಲೀಟ್ ಮಾಡೋಣ. ನೀವು ಕೂಡ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಮತ್ತೆ ಇಲ್ಲಿ ಕಾರವೇಲ ಬಂದಿದ್ದಾನೆ. ಸೊ ಕಾರವೇಲ ಅಂದ್ಕೂಳೆ ಹತಿಗುಂಪ ಶಾಸನ ಅವನನ್ನ ವರ್ಣನೆ ಮಾಡುತ್ತೆ, ಆಮೇಲೆ ಅವನ ಸಾಧನೆಯನ್ನ ವರ್ಣನೆ ಮಾಡುತ್ತೆ. ಅಶ್ವಘೋಷ ನಮ್ಗೆಲ್ಲ ಗೊತ್ತು, ಬುದ್ಧ ಚರಿತ. ಚಾಂದ್ ಬರ್ದಾಯಿ ಹೊಸದಾಗಿದೆ. ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸವನ್ನ ಬರೀತಾನೆ, ಪೃಥ್ವಿರಾಜ್ ಚೌಹಾಣ್ ಬಗ್ಗೆ. ಇನ್ನು ಕಾಕುತ್ಸವರ್ಮ ಕನ್ನಡದ ಮೊದಲ ಶಾಸನ, ಹಲ್ಮಿಡಿ ಶಾಸನ. ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ ಅಂತ ನೋಡ್ತೀವಿ. ಇಲ್ಲಿ ಎಕ್ಸ್ಟ್ರಾ ಉಳ್ಕೊಂಡಿದ್ದು ಯಾವುದು ಅಂತ ಕೇಳಿದ್ರೆ ಜಿಯೋಗ್ರಫಿ. ಇನ್ನು ಎರಡನೆಯ ಸೆಟ್ಟಿಗೆ ಬರ್ತೀವಿ. ಸೆಟ್ 2ರಲ್ಲಿ ಫಸ್ಟೇ ಟಾಲಮಿಯನ್ನ ಕೊಟ್ಟಿದ್ದಾರೆ. ಟಾಲಮಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಜಿಯೋಗ್ರಫಿಯನ್ನ ಟಾಲಮಿ ಬರೀತಾನೆ. ಕಲ್ಹಣ ಆತ ರಾಜತರಂಗಿಣಿಯನ್ನ ಬರೀತಾನೆ ಅಂತ ನಾವು ನೋಡ್ತೀವಿ. ಆಮೇಲೆ ಪತಂಜಲಿಯ ಅಷ್ಟಾಂಗ ಯೋಗ. ಇನ್ನು ಮುಂದುವರೆದು ಫಿರ್ದೋಸಿಗೆ ಯಾವ್ದು ಉತ್ತರ ಸರಿ ಆಗುತ್ತೆ ಅಂದ್ರೆ ಶಹನಾಮ ಉತ್ತರ ಸರಿ ಆಗತ್ತೆ. ಇನ್ನು ಪಾಣಿನಿಯ ಮಹಾಭಾಷ್ಯ. ಈ ತರ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಹೊಂದಿಸ್ಬೇಕಾಗತ್ತೆ. ಇನ್ನು 1 ಅಂಕದಲ್ಲಿ ಇದರಲ್ಲಿ ಏನೇನು ಹೊಸ ಪ್ರಶ್ನೆ ಕೇಳಿದಾರಪ್ಪ ಅಂತ ಕೇಳಿದ್ರೆ, ಭಾರತದ ಯಾವ ಭಾಗವನ್ನ ಆರ್ಯಾವರ್ತ ಅಂತ ಕರೀತಾರೆ? ಭಾರತದ ಉತ್ತರ ಭಾಗ ಏನಿದೆ ಅದನ್ನ ಆರ್ಯಾವರ್ತ ಅಂತ ಕರೀತಾರೆ. ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿದೆ? ಇಲ್ಲಿ ಉತ್ತರ ಕೂಡ ಇದೆ, ನೀವು ನೋಡ್ಕೋಬಹುದು, ಇಂಡೋಸ್ ಎಂಬ ಪದದಿಂದ. ಪರ್ಷಿಯನರು ಸಿಂಧು ನದಿಯನ್ನ ಏನಂತ ಕರಿತಾ ಇದ್ರು? ಹಿಂದೂ ನದಿ ಅಂತ ಕರಿತಾ ಇದ್ರು. ಯಾವ ತಾಮ್ರಪಟ ಶಾಸನದಲ್ಲಿ ಕರುನಾಡಗನ್ ಎಂಬಂತಹ ಉಲ್ಲೇಖ ಇದೆ? ವೆಲ್ವಿಕುಡಿ ತಾಮ್ರಪತ್ರದಲ್ಲಿ. ಹತಿಗುಂಪ ಗುಹಾ ಶಾಸನ. ಮತ್ತೆ ನಮ್ಗೆ ಬರ್ತಾ ಇರೋದು ಕಾರವೇಲನ
ಹತಿಗುಂಪಾ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. ರವಿಕೀರ್ತಿ ಅಲಹಾಬಾದ್ ಸ್ತಂಭ ಶಾಸನ. ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ಅಂತ ಇದೆ. ಕದಂಬರ ಕಾಕುತ್ಸವರ್ಮ ರಚಿಸ್ತಾನೆ. ಹಲ್ಮಿಡಿ ಶಾಸನ ಹೊರಡಿಸಿದವರು ಯಾರು ಅಂತ ಕೇಳಿದರೆ ಹಲ್ಮಿಡಿ ಶಾಸನವನ್ನು ಹೊರಡಿಸಿದವನು ಕಾಕುತ್ಸವರ್ಮ, ರಚಿಸಿದವನು ರವಿಕೀರ್ತಿ. ಅಲಹಾಬಾದ್ ಸ್ತಂಭ ಶಾಸನ ಹರಿಸೇನ. ದೇಶೀಯ ಸಾಹಿತ್ಯ ಆಧಾರ ಅಂದ್ರೆ ಏನು ಅಂತ ಇದು ಒಂದು ಹೊಸ ಪ್ರಶ್ನೆ. ದೇಶೀಯ ಸಾಹಿತ್ಯ ಆಧಾರ ಎಂದರೆ ಏನು ಅಂತ ಕೇಳಿದಾಗ ನಾವು ದೇಶೀಯ ಬರಹಗಾರರು ಬರೆದಂತಹ ಬರಹಗಳು ಅಂತ ಹೇಳ್ಬೇಕಾಗತ್ತೆ. ಫಿರ್ದೋಷಿಯ ಕೃತಿ ಯಾವುದು ಅಂತ ಶಹನಾಮ, ಅನಾಮಿಕ ಗ್ರೀಕ್ ಲೇಖಕನ ಕೃತಿ ದಿ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ. ಸೊ ಅಲ್ಲಿಗೆ ಈ ಪಾಠದಲ್ಲಿ ಒಂದಂಕದ ಹಲವಾರು ಹೊಸ ಹೊಸ ಪ್ರಶ್ನೆಗಳಿದಾವೆ. ಇದರಲ್ಲಿ ಒಂದು ಪ್ರಶ್ನೆ ಮುದ್ದಾಂ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ವಾರ್ಷಿಕ ಪರೀಕ್ಷೆಗೆ ಬಂದೇ ಬರುತ್ತೆ. ಹಾಗೆ ಈ ಪ್ರಶ್ನೆಗಳ ಕಡೆಗೆ ತುಂಬಾ ಗಮನ ಇರಲಿ. ಇನ್ನು 2 ಅಂಕದ ಪ್ರಶ್ನೆಗಳ ಕಡೆಗೆ ಬರೋಣ. ಪಾಠ 1ರಲ್ಲಿ 2 ಅಂಕದ 2 ಪ್ರಶ್ನೆ ಬರುತ್ತದೆ. ಅದು ಈ ಹೊಸ ಪ್ರಶ್ನೆಗಳಲ್ಲಿ ಕೂಡ ಯಾವ್ದಾದ್ರು ಒಂದು ಬರಬಹುದು, ಹಾಗೆ ಗಮನ ಇರ್ಲಿ. ಹಿಮಾಲಯ ಪರ್ವತದ 2 ಉಪಯೋಗ ತಿಳಿಸಿ. ಹಿಮಾಲಯ ಪರ್ವತ ಏನ್ ಮಾಡುತ್ತೆ? ನದಿಗಳ ಉಗಮ ಸ್ಥಳವಾಗಿದೆ, ನೈಸರ್ಗಿಕ ರಕ್ಷಣೆಯನ್ನ ಕೊಡುತ್ತೆ. ಭಾರತೀಯರ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ ಅಂತ ಇದೆ. ಭರತನಾಟ್ಯ, ಕಥಕ್ಕಳಿ ಇವೆಲ್ಲ ಹೌದು. ಭಾರತದಲ್ಲಿ ಯೋಗ ಮತ್ತು ಆಯುರ್ವೇದ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ 2 ಪ್ರಮುಖರನ್ನ ಹೆಸರಿಸಿ. ಚರಕ, ಸುಶ್ರುತ, ಪತಂಜಲಿ. ಆಮೇಲೆ ಭಾರತೀಯರ ಯಾವ ಕೊಡುಗೆಗಳು ಜಗತ್ತಿನ ಗಣಿತ ಲೋಕವನ್ನ ಶ್ರೀಮಂತಗೊಳಿಸಿವೆ ಅಂತ ಕೇಳಿದರೆ ಶೂನ್ಯದ ಮಹತ್ವ ಮತ್ತೆ ದಶಮಾಂಶ ಪದ್ಧತಿಗಳು ನಮ್ಗೆ ಭಾರತದ ಕೊಡುಗೆಗಳು, ದೊಡ್ಡ ಕೊಡುಗೆಗಳು ಗಣಿತ ಕ್ಷೇತ್ರಕ್ಕೆ. ಆಮೇಲೆ ಭಾರತದ ಯಾವ್ದಾದ್ರು 2 ವಿಶ್ವವಿದ್ಯಾಲಯಗಳು, ತಕ್ಷಶಿಲಾ, ನಳಂದ, ವಿಕ್ರಮಶಿಲಾ. ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿಗರು, ಹೂಣರು, ಯವನರು, ಶಕರು ಇವೆಲ್ಲ ಬರೀಬಹುದು. ಆಮೇಲೆ ಕರ್ನಾಟಕ ಎಂಬ ಶಬ್ದವು ಭಾರತದ ಯಾವ ಪರ್ವಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ? ಸಭಾಪರ್ವ ಮತ್ತೆ ಭೀಷ್ಮ ಪರ್ವಗಳಲ್ಲಿ. ಪ್ರಾಚೀನ ಭಾರತದ 2 ಲಿಪಿಗಳು ಬ್ರಾಹ್ಮಿ ಮತ್ತು ಖರೋಷ್ಠಿ. ಈ ಪಾಠದಲ್ಲಿ ಬಹಳ ಮುಖ್ಯವಾಗಿ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆ ಆ 2 ಪ್ರಶ್ನೆಗಳ ಕಡೆಗೆ ನಾವು ತುಂಬಾ ಗಮನವನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಇವಿಷ್ಟು ಮೊದಲನೆಯ ಪಾಠದ ಒಂದು ಹೆಚ್ಚುವರಿ ಪ್ರಶ್ನೆಗಳು, ಪ್ರಶ್ನೆ ಕೋಟಿಯಲ್ಲಿ ಕೇಳಿರುವ. ಇನ್ನು ಅಧ್ಯಾಯ 2ರಲ್ಲಿ ನಾವು ನೇರವಾಗಿ ಫೋಕಸ್ ಮಾಡೋಣ. ಯಾಕೆಂದ್ರೆ ಇಲ್ಲಿ ಕೇಳುವುದು ಕೇವಲ 2 ಅಂಕದ ಪ್ರಶ್ನೆಗಳನ್ನ ಮಾತ್ರ ಆಗಿರೋದ್ರಿಂದ ನಾವು ಉಳಿದ ಕಡೆಗೆ ಹೆಚ್ಚು ಗಮನ ಕೊಡೋದೇ ಬೇಡ. ಯಾಕಂದ್ರೆ 2 ಅಂಕದ ಒಂದು ಪ್ರಶ್ನೆ ಮಾತ್ರ ಈ ಪಾಠದಿಂದ ಬರುತ್ತೆ. 6 ಪ್ರಶ್ನೆಗಳಿದಾವೆ. ಈ 6 ಪ್ರಶ್ನೆಗಳನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಮಗೆ 2 ಮಾರ್ಕ್ಸ್ ಸಿಗತ್ತೆ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಪ್ಯಾಲಿಯೋ ಎಂದ್ರೆ ನಿಮ್ಗೆಲ್ಲ ಗೊತ್ತು, ಹಳೆಯ. ಲಿಥಿಕ್ ಎಂದ್ರೆ ಶಿಲೆ. ಅಲ್ಲಿಗೆ ಪ್ಯಾಲಿಯೋಲಿಥಿಕ್ ಎಂದ್ರೆ ಹಳೆ ಶಿಲಾಯುಗ. ಹಳೆ ಶಿಲಾಯುಗದ 2 ತಾಣಗಳು ನೆನಪಲ್ಲಿ ಇಟ್ಕೊಂಡಿರಿ. ಕೇತಿಯನ್ನು ನೆನಪಲ್ಲಿ ಇಟ್ಕೊಂಡಿರಿ, ಕರ್ನೂಲ್ ಮತ್ತೆ ತಿರುನೆಲ್ವೇಲಿ. ಯಾಕೆಂದ್ರೆ ಇದು ಪ್ಯಾಲಿಯೋಲಿಥಿಕ್ ಏಜಿಗೂ ಆಗುತ್ತೆ, as well as ನಿಯೋಲಿಥಿಕ್ ಏಜ್. ನಿಯೋಲಿಥಿಕ್ ಏಜ್ಗೆ ಕೂಡ ಇದು ಆಗತ್ತೆ ಅಂತ ನೋಡ್ತೀವಿ. ಕರ್ನೂಲ್ ಮತ್ತೆ ತಿರುನೆಲ್ವೇಲಿ ಜೊತೆಗೆ ಬೇಲಾನ್ ಗುಹೆ ಇದೆ, ಸೋಹನ್ ನದಿ ಕಣಿವೆ ಇದೆ. ಆಮೇಲೆ ಮಧ್ಯ ಶಿಲಾಯುಗದ 2 ತಾಣಗಳು ನಮ್ಮ ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಸಂಗನಕಲ್ಲನ್ನ ನೆನಪಲ್ಲಿ ಇಟ್ಕೊಂಡಿರಿ. ಆಮೇಲೆ ಮೆಸೋಲಿಥಿಕ್ ಪದದ ಅರ್ಥವೇನು? ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಆಮೇಲೆ ಮಧ್ಯ ಶಿಲಾಯುಗದ 2 ತಾಣಗಳನ್ನು ನೋಡಿದ್ವಿ. ನಿಯೋಲಿಥಿಕ್, ನಿಯೋ ಪ್ಲಸ್ ಲಿಥಿಕ್. ನಿಯೋ ಎಂದರೆ ನ್ಯೂ, ಹೊಸ. ನವಶಿಲಾಯುಗದ 2 ತಾಣಗಳು, ಅದಕ್ಕೆ ಕರ್ನೂಲ್ ಮತ್ತೆ ತಿರುನೆಲ್ವೇಲಿಯನ್ನ ಬರೀಬಹುದು. ಹಾಗೆ ನೀವು ಕೇವಲ ಈ 2ನೇ ಪಾಠದಲ್ಲಿ ಈ 2 ಅಂಕದ ಇಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ಸಾಕು. ಇನ್ನು 3ನೇ ಅಧ್ಯಾಯಕ್ಕೆ ಬರೋಣ. 3ನೇ ಅಧ್ಯಾಯದಲ್ಲಿ ನಮ್ಗೆ 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ಹಾಗೆ 1 ಅಂಕದ 2 ಪ್ರಶ್ನೆಗಳು. ಟೋಟಲ್ ಆಗಿ 4 ಮಾರ್ಕ್ಸ್ ನಮ್ಗೆ ಈ ಪಾಠದಲ್ಲಿ ಸಿಗತ್ತೆ ಬ್ಲೂ ಪ್ರಿಂಟ್ ಪ್ರಕಾರ. ಸಿಂಧು ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ, ನೋ ಡೌಟ್. ಇಂದು ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆಗಳಿಗೆ ಸಮಕಾಲೀನ ನಾಗರಿಕತೆ ಆಗಿದೆ. ಇದು ಕೂಡ ಸರಿಯಾಗಿದೆ. ಹಾಗೆ ಈ ವಿವರಣೆ ಕೂಡ ಎ ಮತ್ತು ಆರ್ ಗಳೆರಡು ಸರಿಯಾಗಿದೆ, ವಿವರಣೆ ಕೂಡ ಸರಿಯಾಗಿದೆ. ಸಿಂಧು ಜನರ ಪ್ರಮುಖ ಆಹಾರ ಯಾವುದು ಅಂತ ಕೇಳಿದರೆ ಗೋಧಿ. ಸಿಂಧು ಮುದ್ರೆಗಳಲ್ಲಿ ಏನನ್ನ ಬಳಸಲಾಗಿದೆ? ಜೇಡಿಮಣ್ಣು, ದಂತ, ಕಲ್ಲು ಇವುಗಳನ್ನ ಬಳಸಲಾಗಿದೆ. ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂತ ಪ್ರಶ್ನೆ ಇದೆ. ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಪೂಜಿಸುತ್ತಿದ್ದಂತ ದೇವರು ಯಾರು ಅಂತ ಕೇಳಿದ್ದಾರೆ? ಪಶುಪತಿಯನ್ನ ಪೂಜಿಸ್ತಾ ಇದ್ರು. ಪ್ರಧಾನ ದೇವತೆಯನ್ನು ಕೂಡ ಕೇಳಿದ್ರೆ ತುಂಬಾ ಸಲ ಕೇಳಿರುವಂತ ಪ್ರಶ್ನೆ ಇದು. ಮಾತೃ ದೇವತೆ. ಸತ್ತವರ ದಿಬ್ಬ ಅಂತ ಯಾವ್ದನ್ನ ಕರೀತಾರೆ? ಮೊಹೆಂಜೊದಾರವನ್ನ ಕರೀತಾರೆ. ಮಲ್ಟಿಪಲ್ ಚಾಯ್ಸ್ ಈ ಪಾಠದಿಂದ ಬರುವಂತಹ ಸಾಧ್ಯತೆ ತುಂಬಾನೇ ಇದೆ. ಇನ್ನು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನ ಆಯ್ಕೆ ಮಾಡಿ ಬರೆಯಿರಿ. ಮೊಹೆಂಜೊದಾರೋ ಪದ ಯಾವ ಭಾಷೆಯಿಂದ ಬಂದಿದೆ ಕೇಳಿದ್ರೆ ಸಿಂಧಿ ಭಾಷೆಯಿಂದ ಬಂದಿದೆ. ಮೊಹೆಂಜೊದಾರೋ ಎಂದರೆ ಸತ್ತವರ ದಿಬ್ಬ. ಸಿಂಧು ಜನರ ಪ್ರಧಾನ ದೇವತೆ ಯಾರು ಅಂತ ಕೇಳಿದ್ರೆ ಅದು ಮಾತೃ ದೇವತೆ. ಹರಪ್ಪವನ್ನ ಕಂಡು ಹಿಡಿದವರು ಯಾರು? ಆರ್ ಬಿ ದಯಾರಾಮ್ ಸಹಾನಿ. ಹಾಗೂ ಮೊಹೆಂಜೊದಾರವನ್ನ ಕಂಡು ಹಿಡಿದವರು ಆರ್ ಡಿ ಬ್ಯಾನರ್ಜಿ. ಇದು ಬಿಟ್ಟ ಸ್ಥಳ. ಇನ್ನು ಹೊಂದಿಸಿ ಬರೆದಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ದಯಾರಾಮ್ ಸಹಾನಿ ಇವರು ಹರಪ್ಪ ನಗರವನ್ನ ಶೋಧಿಸ್ತಾರೆ. ಆರ್ ಡಿ ಬ್ಯಾನರ್ಜಿ ಇವರು ಮೊಹೆಂಜೊದಾರೋ ನಗರವನ್ನ ಶೋಧಿಸ್ತಾರೆ. ಇನ್ನು 2 ಅಂಕದ ಬಹಳಷ್ಟು ಪ್ರಶ್ನೆಗಳಿದಾವೆ. ಹಾಗೂ 2 ಅಂಕದ ಒಂದು ಪ್ರಶ್ನೆ ಕೂಡ ಈ ಪಾಠದಲ್ಲಿ ಬಂದೇ ಬರ್ತದೆ. ಹಾಗೆ ನಾವು ಹೊಸ ಪ್ರಶ್ನೆಗಳ ಕಡೆ ಗಮನ ಕೊಡ್ತಿದೀವಿ. ಇಲ್ಲಿ ಸಿಂಧು ನಾಗರಿಕತೆಯ ಕಂಚಿನ ಮಾಪಕ ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದರೆ 1 ಅಂಕದ ಒಂದು ಪ್ರಶ್ನೆ ಇದು. ಕಂಚಿನ ಮಾಪಕ ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದರೆ ಹರಪ್ಪದಲ್ಲಿ
ಕಂಚಿನ ಮಾಪಕ ಮತ್ತು ಮೊಹೆಂಜೊದಾರದಲ್ಲಿ ಕಪ್ಪೆ ಚಿಪ್ಪಿನ ಮಾಪಕ. ಇದು ಸಂಪೂರ್ಣವಾಗಿ ಒಂದು ಹೊಸ ಪ್ರಶ್ನೆ. ಸಿಂಧು ನಾಗರಿಕತೆಯ ಕಂಚಿನ ಮಾಪಕ ಹರಪ್ಪದಲ್ಲಿ ಕಂಡು ಬಂದಿದೆ. ಸಿಂಧು ಜನರು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಯಾವ ದೇವರನ್ನ ಪೂಜಿಸಿದ್ರು? ಇದು ಕೂಡ ಹೊಸ ಪ್ರಶ್ನೆ. ಶಿವನನ್ನ ಪೂಜಿಸ್ತಾ ಇದ್ರು. ಸಿಂಧು ನಾಗರಿಕತೆಯ ವಿಶೇಷ ಲಕ್ಷಣ, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಕೇಳಿದಂತಹ ಒಂದು ಪ್ರಶ್ನೆ. ಸಿಂಧು ನಾಗರಿಕತೆಯ ವಿಶೇಷ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಅವರ ಟೌನ್ ಪ್ಲಾನಿಂಗ್. ಇದನ್ನ ನೆನಪಲ್ಲಿ ಇಟ್ಕೊಂಡಿರಿ, ನಗರ ಯೋಜನೆ. ಇನ್ನು 2 ಅಂಕದ ಪ್ರಶ್ನೆಗಳ ಕಡೆಗೆ ಬಂದ್ರೆ ಹೊಸ ಪ್ರಶ್ನೆಗಳು ಯಾವ್ಯಾವ್ದಿದೆ ಅಂತ ನೋಡ್ತಾ ಇದ್ರೆ, ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು, ಈಜಿಪ್ಟು, ಮೆಸೊಪೊಟೇಮಿಯಾ. ಸಿಂಧು ನಾಗರಿಕತೆಯ 2 ನಗರಗಳು, ಹರಪ್ಪ, ಮೊಹೆಂಜೊದಾರೋ. ಸಿಂಧು ನಾಗರಿಕತೆಯ 2 ಬೆಳೆಗಳನ್ನ, ಗೋಧಿ, ಬಾರ್ಲಿ, ಪ್ರಮುಖ ಆಹಾರ, ಪ್ರಮುಖ ಬೆಳೆ. ಪ್ರಾಣಿಗಳನ್ನ ಯಾವ ಸಾಕ್ತಾ ಇದ್ರು ಅಂತ ಕೇಳಿದ್ದಾರೆ. ಪ್ರಾಣಿಗಳಲ್ಲಿ ನೀವು ಹಸುವನ್ನ ಬರಿಬಹುದು, ಆನೆಯನ್ನ ಬರಿಬಹುದು, ಕತ್ತೆಯನ್ನ ಬರಿಬಹುದು. ಯಾವ್ದಾದ್ರು 2 ಪ್ರಾಣಿಗಳ ಹೆಸರು. ಸಿಂಧು ಜನರ 2 ಕುಶಲ ಕೈಗಾರಿಕೆಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ನೇಕಾರಿಕೆ, ಕುಂಬಾರಿಕೆ, ಇವುಗಳನ್ನ ವಿಶೇಷವಾಗಿ ಅವರು ಮಾಡ್ತಾ ಇದ್ರು. ಮರಗೆಲಸ ಕೂಡ ಇತ್ತು. ಸಿಂಧು ನಾಗರಿಕತೆ 2 ಪ್ರಮುಖ ವ್ಯಾಪಾರಿ ಕೇಂದ್ರಗಳನ್ನ ಹೆಸರಿಸಿ ಅಂತ ಇದ್ದಾರೆ. ಚಾನ್ಹುದಾರೋ, ಲೋಥಾಲ್, ಇವುಗಳೆಲ್ಲ ಪ್ರಮುಖ ವ್ಯಾಪಾರ ಕೇಂದ್ರಗಳು. ಸಾರಿಗೆಗಾಗಿ ಯಾವ 2 ಪ್ರಾಣಿಗಳನ್ನ ಬಳಸ್ತಾ ಇದ್ರು? ಕತ್ತೆಯನ್ನ ಮತ್ತೆ ಆನೆಯನ್ನ ಕೂಡ ಬಳಸ್ತಾ ಇದ್ರು. ಕೆಳಗಡೆ ನೀವು ಅದರ ಉತ್ತರಗಳನ್ನ ಕೂಡ ನೋಟ್ ಮಾಡ್ಕೋಬಹುದು. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಇದರ ಒಂದು PDF ಅನ್ನ ಕೂಡ ಹಾಕ್ತೀನಿ. ಸಿಂಧು ಜನರು ಬಳಸಿದ 2 ಆಭರಣಗಳು, ನೀವು ಕೂಡ ಅದನ್ನ ನೆನೆಸ್ಕೊಳ್ಳಿ. ಯಾವೆಲ್ಲ ಆಭರಣಗಳನ್ನ ಬಳಸ್ತಾ ಇದ್ರು ಅಂತ ಕೇಳಿದ್ರೆ, ಅವರು ಅನೇಕ ಆಭರಣಗಳನ್ನ ಬಳಸ್ತಾ ಇದ್ರು. ಆ ಆಭರಣಗಳಲ್ಲಿ ಸಾಮಾನ್ಯವಾಗಿ ಅವರು ನತ್ತನ್ನ ಬಳಸ್ತಾ ಇದ್ರು, ನಡುಪಟ್ಟಿಯನ್ನ ಬಳಸ್ತಾ ಇದ್ರು, ಉಂಗುರವನ್ನ ಬಳಸ್ತಾ ಇದ್ರು, ಸರವನ್ನ ಬಳಸ್ತಾ ಇದ್ರು, ಕಾಲ್ ಗೆಜ್ಜೆಯನ್ನ ಬಳಸ್ತಾ ಇದ್ರು. ಹೀಗೆ ಯಾವ್ದಾದ್ರು ಒಂದಿಷ್ಟು ವಸ್ತುಗಳನ್ನ ಬಳಸಬಹುದು. ಇಲ್ಲಿ ಸಿಂಧು ಜನರು ಬಳಸುತ್ತಿದ್ದಂತಹ 2 ಆಭರಣಗಳು, ಇಲ್ಲಿ ನತ್ತು ಮತ್ತು ಕಿವಿಯೋಲೆ ಅಂತ ಇದೆ. ನೀವು ಯಾವ್ದು ಬೇಕಾದ್ರೂ ಬರೀಬಹುದು. ಬಳೆ, ಉಂಗುರ, ಇವುಗಳನ್ನು ಕೂಡ ಬರೀಬಹುದು. ಆಮೇಲೆ ಅಮೂಲ್ಯ ಲೋಹಗಳು, ಚಿನ್ನ ಮತ್ತೆ ಬೆಳ್ಳಿ. ಸೌಂದರ್ಯ ವರ್ಧಕಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಅವರು ಬಳಸ್ತಾ ಇದ್ದಂತ ಸೌಂದರ್ಯ ವರ್ಧಕಗಳು ಸಾಮಾನ್ಯವಾಗಿ ಅವರು ದಂತದ ಬಾಚಣಿಕೆಯನ್ನ, ಕಂಚಿನ ಕನ್ನಡಿಯನ್ನ ಬಳಸ್ತಾ ಇದ್ರು. ಬಣ್ಣಗಳನ್ನ ಬಳಸ್ತಾ ಇದ್ರು. ವಿಶೇಷವಾಗಿ ಮುಖಕ್ಕೆ ಮತ್ತೆ ತುಟಿಗೆ ಬಣ್ಣವನ್ನ ಬಳಸ್ತಾ ಇದ್ರು. ಕಣ್ಣಿಗೆ ಕಾಡಿಗೆಯನ್ನ ಬಳಸ್ತಾ ಇದ್ರು. ಇವೆಲ್ಲವನ್ನೂ ಬರೆಯಿರಿ. ದಂತದ ಬಾಚಣಿಕೆಯನ್ನ ಬರೆಯಿರಿ, ಆಮೇಲೆ ಕಂಚಿನ ಕನ್ನಡಿಯನ್ನ ಬರೆಯಿರಿ. ಅದರ ಜೊತೆಯಲ್ಲಿ ಕಣ್ಣಿಗೆ ಅವರು ಕಾಡಿಗೆಯನ್ನ ಬಳಸ್ತಾ ಇದ್ರು, ಮತ್ತೆ ತುಟಿಗೆ ಬಣ್ಣವನ್ನ ಹಚ್ಕೋತಾ ಇದ್ರು. ಅವೆಲ್ಲವುಗಳನ್ನ ಸೌಂದರ್ಯ ವರ್ಧಕಗಳು. ಸಿಂಧು ಜನರ 2 ಆಟಿಕೆಗಳು, ಜೇಡಿಮಣ್ಣಿನ ಪ್ರಾಣಿ, ಪಕ್ಷಿ, ಇವುಗಳನ್ನ ಬಳಸ್ತಾ ಇದ್ರು. ಅವುಗಳನ್ನ ನೀವು ಜೇಡಿಮಣ್ಣಿನ ಪ್ರಾಣಿ ಮತ್ತು ಪಕ್ಷಿಗಳು ಅಂತ ಬರೀಬಹುದು. ಸಿಂಧು ಜನರ 2 ಆಯುಧಗಳು, ಬಿಲ್ಲು, ಬಾಣ, ಗದೆ, ಬರ್ಚಿ, ಇವೆಲ್ಲ ಬಳಸ್ತಾ ಇದ್ರು. 2 ವೃತ್ತಿಗಳು, ಪಶುಪಾಲನೆ ಮತ್ತು ಕೃಷಿ ಅವರ ಪ್ರಮುಖ ವೃತ್ತಿಯಾಗಿತ್ತು. ಕಾಲಾನುಕ್ರಮದಲ್ಲಿ ಬರೆಯಿರಿ. ಈ ಪಾಠದಲ್ಲಿ ಏನು ಕಾಲಾನುಕ್ರಮದಲ್ಲಿ ಬರಲ್ಲ, ಹೋಗಿ ಅದ್ರ ಬಗ್ಗೆ ಜಾಸ್ತಿ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ. ಇನ್ನು 4ನೇ ಅಧ್ಯಾಯದ ಮೊದಲನೆಯ ಪಾಠ ವೈದಿಕ ಸಂಸ್ಕೃತಿಗೆ ಬಂದ್ರೆ, ವೇದಗಳು ಆರ್ಯರ ಮಹತ್ವದ ಕೊಡುಗೆ, ನೋ ಡೌಟ್. ಇದು ವೈದಿಕ ಸಂಸ್ಕೃತಿ ಎಂದು ಕರೆಯುತ್ತಾರೆ. 2 ಸರಿ ಇದೆ. ಹಾಗೆ ಎ ಮತ್ತು ಆರ್ ಗಳೆರಡು ಸರಿ ಇದೆ. ವಿವರಣೆ ಕೂಡ ಸರಿಯಾಗಿದೆ. ಉತ್ತರ ವೇದಗಳ ಜನರು ವಂಚನೆಯ ಮಾರ್ಗವನ್ನು ಅನುಸರಿಸಿದರು. ಸರಿ ಇದೆ. ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಯಿತು. ಇದನ್ನು ನಾವು ಪಾಠದಲ್ಲಿ ಕೂಡ ನೋಡ್ತೀವಿ. ಹಾಗೆ ಎ ಮತ್ತು ಆರ್ ಗಳೆರಡು ಸರಿಯಾಗಿದೆ, ಸರಿಯಾದಂತಹ ವಿವರಣೆಯಾಗಿದೆ ಅಂತ ನೋಡ್ತೀವಿ. ಯಾಕೆಂದ್ರೆ ಉತ್ತರ ವೇದಗಳ ಕಾಲದಲ್ಲಿ ವಿಜಯವೇ ಮುಖ್ಯ ಆಗಿತ್ತು. ಹಾಗಾಗಿ ಅವರು ವಂಚನೆಯ, ಮೋಸದ ಮಾರ್ಗಗಳನ್ನು ಅನುಸರಿಸಿದರು. ಆರ್ಯರು ದ್ರಾವಿಡರನ್ನ ಏನಂತ ಕರೆದರು? ದಸ್ಯುಗಳು ಅಂತ ಕರೀತಾರೆ. ನಿಷ್ಕ ಎಂದರೆ ಏನು ಅಂತ ಕೇಳಿದ್ರೆ ಬಂಗಾರದ ತುಂಡು ಅಂತ ನೋಡ್ತೀವಿ. ಸರಿಯಾಗಿ ಹೊಂದಾಣಿಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಯಾವ್ದು ಸರಿ ಹೊಂದಾಣಿಕೆ ಇದೆ ಅಂತ ನೋಡಿಸ್ಬೇಕು. ರಾಜ, ಬುಡಕಟ್ಟಿನ ಮುಖ್ಯಸ್ಥ. ವಿರಾಟ್, ಋಗ್ವೇದ ಕಾಲದ ದೇವರು. ಶಾಶ್ವತಿ, ಗ್ರಾಮದ ಮುಖಂಡ. ಅಗ್ನಿ, ಮಹಿಳಾ ವಿದ್ವಾಂಸ. ಸೊ ನಮ್ಗೆಲ್ಲ ಗೊತ್ತು, ರಾಜನ್ ಅಂದ್ರೆ ಆರ್ಯರ ಬುಡಕಟ್ಟಿನ ಮುಖ್ಯಸ್ಥ, ವಿರಾಟ್ ಅಂದ್ರೆ ರಾಜನ ಏಣಿ ಶ್ರೇಣಿ, ಶಾಶ್ವತಿ ಅಂದ್ರೆ ಮಹಿಳಾ ವಿದ್ವಾಂಸೆ, ಅಗ್ನಿ ಅಂದ್ರೆ ವೇದಗಳ ಕಾಲದಲ್ಲಿ, ವಿಶೇಷವಾಗಿ ಪೂರ್ವ ವೇದಗಳ ಕಾಲದಲ್ಲಿ ಇದ್ದಂತಹ ದೇವರು ಅಂತ ನೋಡ್ತೀವಿ. ಇನ್ನು ಬಿಟ್ಟ ಸ್ಥಳದಲ್ಲಿ ಏನ್ ಬರ್ಬೋದು? ಆರ್ಯ ಎಂದ್ರೆ ಕುಲೀನ. ಪ್ರಥಮ ವೇದ ಯಾವುದು? ಋಗ್ವೇದ. ಆಮೇಲೆ ಆರ್ಯರ ಬುಡಕಟ್ಟುಗಳನ್ನು ಏನಂತ ಕರಿತಾ ಇದ್ರು? ಜನಗಳು ಅಂತ ಕರಿತಾ ಇದ್ರು. ಬುಡಕಟ್ಟಿನ ಮುಖ್ಯಸ್ಥನ ರಾಜನ್ ಅಂತ ಕರಿತಾ ಇದ್ರು. ಡ್ಯಾಶ್ ಉತ್ತರ ವೇದಿಕ ಯುಗದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿತ್ತು, ಕಾಶಿ ಅಂತ ನೋಡ್ತೀವಿ. ಇನ್ನು ಸೆಟ್ ಬಿ ದಲ್ಲಿ ಡ್ಯಾಶ್ ಅನ್ನು ಆರ್ಯರ ನಾಡು ಎಂದು ಕರೆಯಲಾಗಿದೆ. ಆರ್ಯರ ನಾಡು ಯಾವುದು? ಆರ್ಯಾವರ್ತ. ಡ್ಯಾಶ್ ಆರ್ಯರ ಪವಿತ್ರ ಗ್ರಂಥಗಳು. ಆರ್ಯರ ಪವಿತ್ರ ಗ್ರಂಥಗಳು ಯಾವ್ಯಾವುದು ಅಂತ ಕೇಳಿದ್ರೆ ವೇದಗಳು. ಕ್ಷೇತ್ರ ಎಂದರೆ ಏನು ಅಂತ ಕೇಳಿದರೆ ಉಳುಮೆ ಮಾಡುವಂತಹ ಭೂಮಿಯನ್ನ ಕ್ಷೇತ್ರ. ಡ್ಯಾಶ್ ಅನ್ನು ಆರ್ಯರು ಸಂಪತ್ತು ಅಂತ ಭಾವಿಸಿದ್ರು, ಜಾನುವಾರುಗಳನ್ನ. ವೈದಿಕ ಧರ್ಮವನ್ನ ಏನಂತ ಕರೀತಾರೆ? ಸನಾತನ ಧರ್ಮ ಅಂತ ಕೂಡ ಕರೀತಾರೆ. ಇನ್ನು ಹೊಂದಿಸಿ ಬರೆಯಿರಿ. ಗಾರ್ಗಿ, ಮೈತ್ರೇಯಿ, ಇದು ಒಂದೇ ಇದೆ, ಮಹಿಳಾ ವಿದ್ವಾಂಸರು. ಆಮೇಲೆ ಒಂದಂಕದ ಪ್ರಶ್ನೆಗಳ ಕಡೆಗೆ ಬಂದ್ರೆ, ಪೂರ್ವ ವೇದಗಳ ಕಾಲದಲ್ಲಿ ಬುಡಕಟ್ಟುಗಳ ಮುಖ್ಯಸ್ಥನ ಏನಂತ ಕರೀತಾ ಇದ್ರು? ಆಗ್ಲೇ ಬಂದಿದೆ, ರಾಜನ್ ಅನ್ನೋದಾಗಿ ಅವನನ್ನ ಕರೀತಾ ಇದ್ರು. ಯಾವ ವೇದಗಳ ಕಾಲದಲ್ಲಿ ಧಾರ್ಮಿಕ ಆಚರಣೆ ಸಂಕೀರ್ಣವಾದವು ಅಂತ ಕೇಳಿದ್ರೆ ಉತ್ತರ ವೇದಗಳ ಕಾಲದಲ್ಲಿ ಅಂತ ಬರೀಬೇಕಾಗತ್ತೆ. ಯಾವ ವೇದಗಳ ಕಾಲದಲ್ಲಿ ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂತು? ಇದು ಕೂಡ ಉತ್ತರ ವೇದಗಳ ಕಾಲದಲ್ಲಿ ಬಂತು ಅಂತ ನೋಡ್ತೀವಿ. ಮೋಕ್ಷ ಎಂದರೆ ಏನು? ಮೋಕ್ಷ ಅಂತಂದ್ರೆ ಆತ್ಮದ ಉದ್ದೇಶ ದೇವರನ್ನ ಸೇರುವುದು, ಅದನ್ನೇ ಮೋಕ್ಷ ಅಂತ ಕರೀತಾರೆ. ಇಷ್ಟೇ ಬರೆದ್ರು ಸಾಕು ನೀವು. ಆತ್ಮ
ಪರಮಾತ್ಮನಲ್ಲಿ ವಿಲೀನವಾಗುವುದೇ ಮೋಕ್ಷ, ಅಥವಾ ಆತ್ಮ ದೇವರನ್ನ ಸೇರುವುದೇ ಮೋಕ್ಷ. ಇವಿಷ್ಟು ಹೊಸ ಪ್ರಶ್ನೆಗಳು. ಇನ್ನು 2 ಅಂಕದ ಹೊಸ ಪ್ರಶ್ನೆಗಳ ಕಡೆಗೆ ನಾವು ಬಂದ್ರೆ, ವೈದಿಕ ಸಂಸ್ಕೃತಿ 2 ಕಾಲಗಳು ಯಾವ್ಯಾವುದು ಅಂತ ಕೇಳಿದ್ರೆ, ಉತ್ತರ ವೇದಗಳ ಕಾಲ, ಇನ್ನೊಂದು ಪೂರ್ವ ವೇದಗಳ ಕಾಲ ಅಂತ ನೀವು ಬರೀಬೇಕಾಗತ್ತೆ. ಉತ್ತರ ವೇದಗಳ ಕಾಲದಲ್ಲಿ ನಡೆಸಿದ 2 ಯಾಗಗಳನ್ನ ಬರೆಯಿರಿ ಅಂತ ಕೇಳಿದರೆ ಅಶ್ವಮೇಧ, ರಾಜಸೂಯ, ವಾಜಪೇಯ ಇವೆಲ್ಲ ಬರೀಬೇಕಾಗತ್ತೆ. ವೈದಿಕ ಕಾಲದ 2 ಪ್ರಮುಖ ಸಂಗೀತ ವಾದ್ಯಗಳನ್ನ ಬರೆಯಿರಿ, ನಗಾರಿ, ದುಂದುಬಿ, ವೀಣೆ, ಕೊಳಲು ಇವೆಲ್ಲವನ್ನ ಬರೀಬೇಕು. ಉತ್ತರ ವೇದಗಳ ಕಾಲದ 2 ಪ್ರಮುಖ ವ್ಯಾಪಾರದ ವಸ್ತುಗಳನ್ನ ಹೆಸರಿಸಿ ಅಂತ ಇದೆ, ಹತ್ತಿ ಮತ್ತು ರೇಷ್ಮೆ ಪ್ರಮುಖ ವ್ಯಾಪಾರ ಕೇಂದ್ರಗಳು. ಪೂರ್ವ ವೈದಿಕ ಕಾಲದಲ್ಲಿ ಆರ್ಯರು ಪೂಜಿಸುತ್ತಿದ್ದ 2 ದೇವತೆಗಳು, ಪೂರ್ವ ವೇದ ಅಂದ್ಕೂಳೆ ಇಂದ್ರ, ಅಗ್ನಿ, ಆಮೇಲೆ ವರುಣ ಇವೆಲ್ಲ ಬರಬೇಕು. ಉತ್ತರ ವೇದಗಳು ಕಾಲ ಅಂದ್ಕೂಳೆ ಅಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಇವರನ್ನ ಬರೀಬೇಕಾಗತ್ತೆ. 2 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷಗಳು. ವೈದಿಕ ಧರ್ಮವು ಮೋಕ್ಷ ಸಾಧನೆಗಾಗಿ 4 ಮಾರ್ಗಗಳನ್ನ ಹೆಸರಿಸಿದೆ, ಭಕ್ತಿ, ಜ್ಞಾನ, ಯೋಗ, ಕರ್ಮ. ಹಿಂದೂ ಧರ್ಮದ ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ. ವೇದಗಳ ಕಾಲದಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದ 2 ಕೇಂದ್ರಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ, ಬ್ರಹ್ಮಪುರಿಗಳು, ಘಟಿಕಾ ಸ್ಥಳಗಳು. ಇವುಗಳಲ್ಲಿ ಸಾಮಾನ್ಯವಾಗಿ ಶಿಕ್ಷಣವನ್ನ ನೀಡ್ತಾ ಇದ್ದರು. ಇಲ್ಲಿ ಗುರುಕುಲ ಮತ್ತು ಪಾಠಶಾಲೆಗಳನ್ನ ನಿರ್ದಿಷ್ಟವಾಗಿ ನಾವು ಬರೀಬೇಕಾಗತ್ತೆ. ವೇದಗಳ ಕಾಲದಲ್ಲಿ ಶಿಕ್ಷಣ ನೀಡುತ್ತಿದ್ದ 2 ಕೇಂದ್ರಗಳು ಇರ್ಲಿ, ನೀವು ಇದನ್ನೇ ಬರೆದು ಬೆಸ್ಟ್, ಗುರುಕುಲ ಮತ್ತು ಪಾಠಶಾಲೆಗಳ ಹೆಸರನ್ನ ಬರೀರಿ. ವೈದಿಕ ಶಿಕ್ಷಣ ಕೇಂದ್ರಗಳಲ್ಲಿ ಬೋಧಿಸುತ್ತಿದ್ದ 2 ಪ್ರಮುಖ ವಿಷಯಗಳು ಯಾವ್ಯಾವುದು, ವೇದ, ಪುರಾಣ, ಗಣಿತ ಇವುಗಳನ್ನೆಲ್ಲ ಬಳಸ್ತಾ ಇದ್ರು, ಕಲಿಸ್ತಾ ಇದ್ರು. ಇನ್ನು ಬಹಳ ಪ್ರಮುಖವಾಗಿ ನೆನಪಲ್ಲಿಟ್ಕೊಂಡಿರಿ ಮಕ್ಕಳೇ, ಇದು ಹೊಸದೊಂದು ಪ್ರಶ್ನೆ, 10 ಅಂಕದಲ್ಲಿ ಸೇರ್ಪಡೆಯಾಗಿರುವಂತಹ ಪ್ರಶ್ನೆ. ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು 10 ಅಂಕದ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಆರ್ಯರ ಆಗಮನ, ಇದು ಕಾಲಾನುಕ್ರಮದಲ್ಲಿ ಬಂದ್ರೆ ಕಾಲಾನುಕ್ರಮದ ಮೊಟ್ಟ ಮೊದಲ ಘಟನೆ ಆಗಿರತ್ತೆ. ಇನ್ನು 4ನೇ ಅಧ್ಯಾಯದ 2ನೇ ಉಪಘಟಕದ ಕಡೆಗೆ ಬಂದ್ರೆ, ಇಲ್ಲಿ ನಾವು ನೋಡ್ಲಿಕ್ಕಿದೀವಿ ಹೊಸ ಧರ್ಮಗಳ ಉದಯ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ. ಭಾರತ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಸಮಾಜದಲ್ಲಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ಪ್ರತಿಭಟನೆಗೆ ಸಾಕ್ಷಿಯಾಯಿತು, ಸರಿ ಇದೆ. ಮಹಾವೀರ ಮತ್ತು ಬುದ್ಧ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇಲ್ಲಿ ಆ ಎರಡನ್ನ ಗಮನಿಸಿದಾಗ ಸ್ವಲ್ಪ ನಮ್ಗೆ ಗೊಂದಲ ಆಗತ್ತೆ. 6ನೇ ಶತಮಾನದಲ್ಲಿ ಸಮಾಜದಲ್ಲಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆ ವಿರುದ್ಧ ಪ್ರತಿಭಟನೆಗೆ ಸಾಕ್ಷಿಯಾಯಿತು. ಮಹಾವೀರ ಮತ್ತು ಬುದ್ಧ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದರ ಪರಿಣಾಮವಾಗಿ ಇದು ಆಗಿರೋದು. ಹಾಗಿದಕ್ಕೆ ನಾವು ಎ ಮತ್ತು ಆರ್ಗಳೆರಡು ಸರಿಯಾಗಿದೆ, ವಿವರಣೆ ಕೂಡ ಸರಿಯಾಗಿದೆ ಅಂತ ಬರೀಬೇಕಾಗತ್ತೆ. ಜೈನ ಧರ್ಮದ ಸ್ಥಾಪಕ ಯಾರು? ವರ್ಧಮಾನ ಮಹಾವೀರ ಅಂತ ಬರೆದು ಬಿಡ್ತೀವಿ. ಬಟ್ ವೃಷಭನಾಥ ಸ್ಥಾಪನೆಯನ್ನ ಮಾಡಿದವನು. ಸಿದ್ಧಾರ್ಥ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ನಿರ್ಧರಿಸಿದ. 4 ದೃಶ್ಯಗಳು ಯುವ ಸಿದ್ಧಾರ್ಥನಲ್ಲಿ ಗಾಢವಾದ ಜೀವನದ ಮೇಲೆ ಗಾಢವಾದ ಪರಿಣಾಮ ಬೀರಿದವು. ಎರಡೂ ಕೂಡ ಸರಿಯಾಗಿದೆ, ವಿವರಣೆ ಸರಿಯಾಗಿದೆ. ಮಹಾವೀರ ನಿರ್ವಾಣ ಹೊಂದಿದಂತಹ ಸ್ಥಳ ನಮ್ಗೆಲ್ಲ ಗೊತ್ತಿದೆ, ಪಾವಾದಲ್ಲಿ ನಿರ್ವಾಣ ಹೊಂದ್ತಾನೆ ಮಹಾವೀರ. 3ನೇ ಬೌದ್ಧ ಮಹಾಸಮ್ಮೇಳನ ಪಾಟಲಿಪುತ್ರ. ಬುದ್ಧ ನಿರ್ವಾಣ ಹೊಂದಿದಂತಹ ಸ್ಥಳ ಕುಶಿನಗರ. ಇವು ಬಹು ಆಯ್ಕೆಯ ಪ್ರಶ್ನೆಗಳು. ಇನ್ನು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಭಾರತದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ ಅಂತ ಕೇಳಿದರೆ ಜೈನ ಧರ್ಮ ಅತ್ಯಂತ ಹಳೆಯ ಧರ್ಮ. ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್. 23ನೇ ತೀರ್ಥಂಕರ ಪಾರ್ಶ್ವನಾಥ. ವರ್ಧಮಾನನ ಜನ್ಮಸ್ಥಳ, ಆತ ಎಲ್ಲಿ ಜನಿಸಿದ ಅಂತ ಬರೀಬೇಕಾಗುತ್ತೆ, ಕುಂದಗ್ರಾಮ. ವರ್ಧಮಾನ ಜ್ಞಾನೋದಯ ಪಡೆದದ್ದು ಜಂಬಿಕಾ ಗ್ರಾಮ. ಸೆಟ್ 2ರಲ್ಲಿ ನಾವು ನೋಡೋಣ. ಮಹಾವೀರನ 11 ಶಿಷ್ಯರನ್ನ ಏನಂತ ಕರೀತಾರೆ? ಗಣಾಧರ. ಚಂದ್ರಗುಪ್ತ ಮೌರ್ಯ ಡ್ಯಾಶ್ ಜೊತೆ ಭದ್ರಬಾಹುವಿನ ಜೊತೆಗೆ ಬರ್ತಾನೆ ಶ್ರವಣಬೆಳಗೊಳಕ್ಕೆ. ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವ್ಯಾವುದು? ತ್ರಿಪಿಟಕಗಳು. ವರ್ಧಮಾನ ಮಹಾವೀರನ ಅನುಯಾಯಿಗಳನ್ನ ಏನಂತ ಕರೀತಾರೆ? ವರ್ಧಮಾನ ಮಹಾವೀರನ ಅನುಯಾಯಿಗಳನ್ನ ಏನಂತ ಕರೀತಾರೆ? ನೆನಪಲ್ಲಿಟ್ಕೊಂಡು ಬರೀಬೇಕಾಗತ್ತೆ. ದಿಗಂಬರ ಅಂತ ಕರೀತಾರೆ. ಪಾರ್ಶ್ವನಾಥನ ಅನುಯಾಯಿಗಳನ್ನ ಶ್ವೇತಾಂಬರ ಅಂತ ಕರೀತಾರೆ. ಇನ್ನೂ ಒಂದು ಸೆಟ್ ಇದೆ ಬಿಟ್ಟ ಸ್ಥಳದಲ್ಲಿ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಬುದ್ಧನ ಜನ್ಮದಿನವು ಏನಂತ ಪ್ರಸಿದ್ಧವಾಗಿದೆ? ಇಲ್ಲಿ ನಾವು ಬೌದ್ಧ ಪೂರ್ಣಿಮೆ ಅಂತ ಬರೀಬೇಕಾಗತ್ತೆ. ಡ್ಯಾಶ್ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ಧರ್ಮ ಚಕ್ರ. ಇನ್ನು ಹೊಂದಿಸಿ ಬರೆಯಿರಿಗೆ ಬಂದ್ರೆ ಇಲ್ಲಿ ಪಾರ್ಶ್ವನಾಥ 23ನೆಯ ತೀರ್ಥಂಕರ, ಮಹಾವೀರ 24ನೇ ತೀರ್ಥಂಕರ, ಅಶೋಕ ಯಾರು? ಬೌದ್ಧ ಧರ್ಮದ ಪೋಷಕ. ವೃಷಭನಾಥ ಜೈನ ಧರ್ಮದ ಸ್ಥಾಪಕ. ಗೌತಮ ಬುದ್ಧ ಏಷ್ಯಾದ ಬೆಳಕು. ಇವಿಷ್ಟನ್ನ ನಾವು ಬರೀಬೇಕಾಗತ್ತೆ. 1 ಅಂಕದ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. 24ನೇ ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರ. ಬೌದ್ಧ ಧರ್ಮದ ಚಿಹ್ನೆ ಧರ್ಮಚಕ್ರ. ಗೌತಮ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೆದವ್ರು ಯಾರು? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಎಡ್ವಿನ್ ಅರ್ನಾಲ್ಡ್. ಇನ್ನು 2 ಅಂಕದ ಕೆಲವೊಂದಿಷ್ಟು ಹೊಸ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೊಸ ಧರ್ಮದ ಉದಯಕ್ಕೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ. ಮೊದಲು 5 ಅಂಕಕ್ಕೆ ಕೇಳ್ತಿದ್ರು, ಈಗ 2 ಅಂಕಕ್ಕೆ ಇದನ್ನ ಕೇಳಿದ್ದಾರೆ, ಸೀಮಿತಗೊಳಿಸಿದ್ದಾರೆ. ಆಗ ನಾವು ಬರಿಬೇಕಾಗತ್ತೆ ಪುರೋಹಿತರ ಪರಮಾಧಿಕಾರ, ಸಂಸ್ಕೃತ ಭಾಷೆ, ಆಮೇಲೆ ಮಂತ್ರಗಳ ಪಠಣ, ಈ ತರ. ಪಾರ್ಶ್ವನಾಥನ 2 ಮೂಲ ತತ್ವಗಳನ್ನ ಬರೆಯಿರಿ. ಸತ್ಯ, ಅಹಿಂಸೆ. ಮಹಾವೀರ ಬೋಧಿಸಿದ ಪಂಚಶೀಲಗಳು, ಅದು ಕೂಡ ಅದನ್ನೇ ಬರೀಬಹುದು, ಸತ್ಯ, ಅಹಿಂಸೆ. ತ್ರಿರತ್ನಗಳು, ಸಮ್ಯಕ್ ಜ್ಞಾನ, ನಂಬಿಕೆ ಮತ್ತು ನಡತೆ. ಇವುಗಳನ್ನ ಇಲ್ಲಿ ಎರಡು ಬರೆದ್ರು ಕೂಡ ನಿಮ್ಗೆ ಉತ್ತರ ಸಿಗತ್ತೆ. 2ನ್ನ ಹೆಸರಿಸಿ ಏನಿದೆ? ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ನಂಬಿಕೆ. ಇನ್ನೊಂದು ಸಮ್ಯಕ್ ನಡತೆಯನ್ನ ಬರೀಬಹುದು. ಜೈನ ಧರ್ಮವನ್ನ ಪೋಷಿಸಿದ 2 ರಾಜರನ್ನ ಹೆಸರಿಸಿ ಅಂತ ಇದೆ.
ಜೈನ ಧರ್ಮವನ್ನು ಪೋಷಿಸಿದವರು ಯಾರ್ಯಾರು, ಬೌದ್ಧ ಧರ್ಮವನ್ನ ಪೋಷಿಸಿದವರು ಯಾರು ನೆನಪಿಟ್ಕೊಳ್ಳಿ. ಜೈನ ಧರ್ಮವನ್ನ ಪೋಷಿಸಿದವರಲ್ಲಿ ಅಜಾತ ಶತ್ರು ಇದ್ದಾನೆ, ಬಿಂಬಸಾರ ಇದ್ದಾನೆ, ಚಂದ್ರಗುಪ್ತ ಮೌರ್ಯ ಇದ್ದಾನೆ. ಇವರ ಹೆಸರನ್ನ ನಾವು ಬರೀಬೇಕಾಗತ್ತೆ. ಆಮೇಲೆ ಜೈನ ಸಭೆಗಳು ಎಲ್ಲಿ ನಡೆದವು? ಮೊದಲನೇ ಸಮ್ಮೇಳನ ಪಾಟಲಿಪುತ್ರದಲ್ಲಿ, ಎರಡನೇ ಸಮ್ಮೇಳನ ವಲ್ಲಭಿಯಲ್ಲಿ ನಡೀತು. ಮೊದಲ ಜೈನ ಸಭೆ ಎಲ್ಲಿ ಯಾವಾಗ ನಡೀತು ಅಂತ ಕೇಳಿದರೆ ಪಾಟಲಿಪುತ್ರ ಸಾಮಾನ್ಯ ಶಕ ಪೂರ್ವ 300. ಎರಡನೆಯ ಸಮ್ಮೇಳನ ವಲ್ಲಭಿ ಸಾಮಾನ್ಯ ಶಕ 512. ಜೈನರ 2 ಪ್ರಮುಖ ಗುಹಾ ದೇವಾಲಯಗಳು. ಇದು ತುಂಬಾ ಹೊಸ ಪ್ರಶ್ನೆ, ಇದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಇದರಲ್ಲಿ 2 ಹೊಸ ಗುಹೆಗಳು, ಉದಯಗಿರಿಯ ಹುಲಿಯ ಗುಹೆ ಮತ್ತು ಎಲ್ಲೋರಾದ ಇಂದ್ರ ಸಭಾಗಳು ಅಂತ ನಾವು ಬರೀಬೇಕಾಗತ್ತೆ. ಇನ್ನೂ ಮುಂದುವರೆದು ಕರ್ನಾಟಕದಲ್ಲಿರುವ ಜೈನರ 2 ಪ್ರಮುಖ ಸ್ಮಾರಕಗಳನ್ನ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಶ್ರವಣಬೆಳಗೊಳ ಮತ್ತು ಗೊಮಟೇಶ್ವರನ ಮೂರ್ತಿ. ಮಹಾಪರಿತ್ಯಾಗ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸಿದ್ಧಾರ್ಥ 4 ದೃಶ್ಯಗಳನ್ನ ನೋಡಿ ಮನೆಗೆ ಬಂದ ಮೇಲೆ ತನ್ನ ಮನೆ, ತನ್ನ ಆಸ್ತಿ, ತನ್ನ ತಂದೆ ತಾಯಿ, ಮಡದಿ, ಮಕ್ಕಳು ಎಲ್ಲರನ್ನ ಬಿಟ್ಟು ಹೊರಡ್ತಾನೆ. ಅದನ್ನ ಮಹಾಪರಿತ್ಯಾಗ. ಧರ್ಮಚಕ್ರ ಪ್ರವರ್ತನ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸಿದ್ಧಾರ್ಥ ಜ್ಞಾನೋದಯವನ್ನ ಪಡ್ಕೋತಾನೆ, ಬುದ್ಧನಾಗ್ತಾನೆ. ಬುದ್ಧನಾದ್ಮೇಲೆ ಸಾರಾನಾಥ ಜಿಂಕೆ ವನದಲ್ಲಿ ತನ್ನ ಮೊದಲ ಬೋಧನೆಯನ್ನ ಆರಂಭಿಸ್ತಾನೆ. ಆಗ ಅದನ್ನ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಬುದ್ಧ ತನ್ನ ಅನುಯಾಯಿಗಳಿಗೆ ಬೋಧಿಸಿದ 2 ಮೂಲ ತತ್ವಗಳು, ಅದರಲ್ಲಿ ಸತ್ಯ, ಅಹಿಂಸೆ, ಆಸ್ತೇಯ ಮತ್ತು ಬ್ರಹ್ಮಚರ್ಯವನ್ನ ಬರೀಬೇಕಾಗತ್ತೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ 2 ಕಾರಣಗಳು. ಹಿಂದೆ ಇದನ್ನು 5 ಮಾರ್ಕ್ಸಿಗೆ ಕೂಡ ಕೇಳೋ ಸಾಧ್ಯತೆ ಇತ್ತು. ಈಗ ಸರಳವಾದಂತಹ ಬುದ್ಧನ ಬೋಧನೆಗಳು, ಜನರಾಡುವ ಭಾಷೆಗಳ ಬಳಕೆ, ಬೌದ್ಧ ಸಂಘಗಳ ಪಾತ್ರ, ಇವೆಲ್ಲ ಬರೀಬೇಕಾಗುತ್ತೆ. ಬೌದ್ಧ ಸಮ್ಮೇಳನ, ಮೊದಲನೇ ಸಮ್ಮೇಳನ ನೆನಪಿಟ್ಕೊಳ್ಳಿ 483 ಮೊದಲನೇದು. ಎಲ್ಲ ಕೂಡ ಬಿಫೋರ್ ಕಾಮನ್ ಇರಾದಲ್ಲಿ. ಆಮೇಲೆ 383, ಆಮೇಲೆ 250. ಇದು ಬುದ್ಧ ಮರಣ ಹೊಂದಿದ ವರ್ಷ, ಪರಿನಿರ್ವಾಣ ಹೊಂದಿದ ವರ್ಷ, ಆಮೇಲೆ 100 ವರ್ಷ ನಂತರ, ಆಮೇಲೆ 250. ಯಾವಾಗ ಎಲ್ಲಿ ಅನ್ನೋದನ್ನ ನಾವು ಬರಿಬೇಕಾಗತ್ತೆ. ಮೊದಲನೇ ಸಮ್ಮೇಳನ ರಾಜಗೃಹದಲ್ಲಿ ನಡೀತು. ಎರಡನೆಯ ಸಮ್ಮೇಳನ ನಾವು ಗಮನಿಸ್ತಿರೋದು ಇಲ್ಲಿ ನಿಮ್ಗೆ ಅದರ ಉತ್ತರಗಳನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಇಲ್ಲಿ ಇದೆ. ಅದನ್ನ ಗಮನಿಸ್ಕೊಳ್ಳಿ. ನಾನು ಅಲ್ಲಿ ಮೇಲೆ ಬರಿತಾ ಇದ್ದೀನಿ. ಮೊದಲನೇ ಸಮ್ಮೇಳನಕ್ಕೆ ಉತ್ತರ ನಿಮ್ಗೆ ಇಲ್ಲಿ ಸಿಕ್ಕತ್ತೆ. ರಾಜಗೃಹ ಸಾಮಾನ್ಯ ಶಕ ಪೂರ್ವ 483, ವೈಶಾಲಿಯಲ್ಲಿ 383 ಹಾಗೂ ಪಾಟಲಿಪುತ್ರದಲ್ಲಿ ಸಾಮಾನ್ಯ ಶಕ 250. ಇನ್ನು 4ನೇ ಬೌದ್ಧ ಮಹಾಸಮ್ಮೇಳನದ ಕಡೆಗೆ ಕೂಡ ಪ್ರಶ್ನೆ ಇದೆ. ಸಾಮಾನ್ಯ ಶಕ 102. ಇವೆಲ್ಲ ಸಾಮಾನ್ಯ ಶಕ ಪೂರ್ವ, ಆದರೆ ಇದು ಕಾಮನ್ ಇರ 102ರಲ್ಲಿ ಕಾಶ್ಮೀರದ ಕುಂಡಲ ವನದಲ್ಲಿ ನಡೀತು. ಅಲ್ಲಿಗೆ ರಾಜಗೃಹ, ಆಮೇಲೆ ವೈಶಾಲಿ, ಆಮೇಲೆ ಪಾಟಲಿಪುತ್ರ, ಆಮೇಲೆ ಕಾಶ್ಮೀರದ ಕುಂಡಲವನ. ಇವಿಷ್ಟು ಹೊಸ ಪ್ರಶ್ನೆಗಳು ಈ ಪಾಠದಲ್ಲಿ. ಇನ್ನು ಮಹಾವೀರನ ಜೀವನ ಮತ್ತು ಬೋಧನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಪ್ರಾಚೀನ ಯುಗದಲ್ಲಿ 5 ಅಂಕಕ್ಕೆ ಬರಬಹುದಾದ ಪ್ರಶ್ನೆ. ಇನ್ನು ಬುದ್ಧನ ಜೀವನ ಮತ್ತು ಬೋಧನೆ 10 ಅಂಕಕ್ಕೆ ಬರಬಹುದಂತ ಪ್ರಶ್ನೆ. ಎರಡನ್ನೂ ನೆನಪಲ್ಲಿ ಇಟ್ಕೊಂಡಿರಿ. ಕಾಲಾನುಕ್ರಮದಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ಯಾವುದೇ ಬಂದರೂ ಕೂಡ ನೀವು ಕಣ್ಣು ಮುಚ್ಕೊಂಡು ಮೊದಲನೇ ಪ್ಲೇಸು 3ನೇ ಬೌದ್ಧ ಮಹಾಸಮ್ಮೇಳನ, ಮಹಾವೀರನ ಜನನ, 2ನೇ ಜೈನ ಸಮ್ಮೇಳನದಲ್ಲಿ ಯಾವುದೇ ಬಂದ್ರೆ ಪ್ರಾಚೀನ ಭಾರತದ ಒಂದೇ ಒಂದು ಘಟನೆ ಬರ್ತದೆ. ಆ ಘಟನೆಯನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಅಂತ ಕೇಳಿದ್ರೆ ಮೊದಲನೇ ಸ್ಥಾನದಲ್ಲಿ ಇಡಬೇಕು. ಅದರಲ್ಲಿ ಪ್ರಥಮ ಬಾರಿಗೆ ಈ ಪಾಠದಲ್ಲಿ ಬರುವಂತದ್ದು ಮಹಾವೀರನ ಜನನ, ಆಮೇಲೆ ಬುದ್ಧನ ಜನನ ಅಂತ ನೋಡ್ತೀವಿ, ಆಮೇಲೆ ಮೊದಲನೇ ಬೌದ್ಧ ಮಹಾಸಮ್ಮೇಳನ, ಆಮೇಲೆ 2ನೇ ಬೌದ್ಧ ಮಹಾಸಮ್ಮೇಳನ, ಆಮೇಲೆ 1ನೇ ಜೈನ ಸಮ್ಮೇಳನ, 3ನೇ ಬೌದ್ಧ ಮಹಾಸಮ್ಮೇಳನ, ಆಮೇಲೆ 4ನೇ ಬೌದ್ಧ ಮಹಾಸಮ್ಮೇಳನ. ಇವು ಒಂದಿಷ್ಟು ಅನುಕ್ರಮವಾಗಿ ನೆನಪಿಟ್ಕೊಳ್ಬೇಕಾಗಿದೆ. ಇನ್ನು ಮೌರ್ಯರು ಪಾಠಕ್ಕೆ ನಾವು ಬರೋದಾದರೆ ಪ್ರಶ್ನೆ ಕೋಟಿಯಲ್ಲಿ ಕಳಿಂಗ ಯುದ್ಧವು ಚಂದ್ರಗುಪ್ತ ಮೌರ್ಯ ಮತ್ತು ಕಳಿಂಗ ರಾಜನ ನಡುವೆ ನಡೆಯಿತು. ಕಳಿಂಗ ಯುದ್ಧದ ಬಗ್ಗೆ 13ನೇ ಬಂಡೆಗಲ್ಲಿನ ಶಾಸನ ಮಾಹಿತಿ ನೀಡುತ್ತದೆ. ಎರಡೂ ಕೂಡ ಗಮನದಲ್ಲಿ ಇಟ್ಕೊಂಡು ತುಂಬಾ ಸ್ವಲ್ಪ ಯೋಚನೆ ಮಾಡಿ. ಕಳಿಂಗ ಯುದ್ಧವು ಚಂದ್ರಗುಪ್ತ ಮೌರ್ಯ ಮತ್ತು ಕಳಿಂಗ ರಾಜನ ನಡುವೆ ನಡೆಯಿತು. ತಪ್ಪಾಗಿದೆ. ಕಳಿಂಗ ಯುದ್ಧದ 13ನೇ ಬಂಡೆಗಲ್ಲಿನ ಶಾಸನ ಮಾಹಿತಿ ನೀಡುತ್ತದೆ. ಸರಿಯಾಗಿದೆ. ಹಾಗೆ ಇದುವರೆಗೆ ನಾವು AR2 ಸರಿಯಾಗಿದೆ, ಸರಿಯಾದ ವಿವರಣೆ ಅನ್ನುವಲ್ಲಿಗೆ ಫಿಕ್ಸ್ ಆಗಿದ್ವಿ. ಬಟ್ ಈಗ ಗಮನಿಸಿ, A ತಪ್ಪಾಗಿದೆ, R ಸರಿಯಾಗಿದೆ. ಅಲ್ಲಿಗೆ ಉತ್ತರ ಏನು ಅಂತ ಕೇಳಿದ್ರೆ ಇದು ಬಹಳ ಕ್ಲೆವರ್ಲಿ ಟ್ವಿಸ್ಟೆಡ್ ಕ್ವಶನ್. ಅವುಗಳ ಬಗ್ಗೆ ಗಮನ ಇಟ್ಕೋಬೇಕು. ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಕಳಿಂಗ ಯುದ್ಧ ಅಶೋಕ ಮತ್ತು ಕಳಿಂಗ ರಾಜನ ನಡುವೆ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ನಡೆಯಿತು. ಸರಿ ಇದೆ. 16ನೇ ಬಂಡೆಗಲ್ಲು ಇಲ್ಲಿ ತಪ್ಪಿದೆ ನೋಡಿ, ಗಮನಿಸಿ. 16 ಎಷ್ಟು? 13ನೇ ಬಂಡೆಗಲ್ಲಿನ ಶಾಸನ. ಕಳಿಂಗ ಯುದ್ಧದ ನಂತರ ಅಶೋಕ ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯ ನೀತಿಯನ್ನು ಅಳವಡಿಸಿಕೊಂಡ. ಅಲ್ಲಿಗೆ 1 ಮತ್ತು 3 ಸರಿಯಾಗಿದೆ. ಅಲ್ಲಿಗೆ ಉತ್ತರ ಇದು. ಆಮೇಲೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಮೌರ್ಯ ಸಾಮ್ರಾಜ್ಯವು ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದ, ಕರೆಕ್ಟ್. ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ, ಕರೆಕ್ಟ್ ಇದೆ. ಅಶೋಕ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಅರಸ, ಕರೆಕ್ಟ್ ಇದೆ. ಮೌರ್ಯ ಸಾಮ್ರಾಜ್ಯದ ದಶರಥ ಮಾತ್ರ ಗುಹಾ ದೇವಾಲಯ, ನೋ. ಅಶೋಕ ಕೂಡ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಗುಹಾಲಯಗಳನ್ನು ನಿರ್ಮಿಸ್ತಾನೆ. ಅಲ್ಲಿಗೆ 1, 2, 3 ಈ ಉತ್ತರ ಸರಿ ಇದೆ ಅಂತ ನೋಡ್ತೀವಿ. ಕೌಟಿಲ್ಯನಿಗಿರುವ ಇತರ ಹೆಸರುಗಳು. ಕೌಟಿಲ್ಯನಿಗೆ ಮತ್ತೇನ ಹೆಸರಿದೆ? ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರಿದೆ. ದೇವಾನಾಂ ಪ್ರಿಯ ಅಂತ ಯಾವ್ದು ಹೇಳುತ್ತೆ? ಕಲ್ಕತ್ತಾ ಮತ್ತು ಮಸ್ಕಿ ಶಾಸನ ನಮ್ಗೆ ಮಾಹಿತಿಯನ್ನ ಕೊಡುತ್ತೆ. ಶಾತವಾಹನರ ಪ್ರತಿಷ್ಠಾನ ಎಲ್ಲಿದೆ ಪ್ರಸ್ತುತ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿದೆ. ಇವುಗಳನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ.
ಬೌದ್ಧ ಸಾಹಿತ್ಯದ ಪ್ರಕಾರ ಚಂದ್ರಗುಪ್ತ ಮೌರ್ಯ ಡ್ಯಾಶ್ ಎಂಬ ಕ್ಷತ್ರಿಯ ಕುಲಕ್ಕೆ, ತುಂಬಾ ಹೊಸ ಪ್ರಶ್ನೆ, ನೆನಪಲ್ಲಿಟ್ಕೊಂಡಿರಿ, ಮೌರ್ಯ ಎಂಬಂತಹ ಕ್ಷತ್ರಿಯ ಕುಲಕ್ಕೆ ಸೇರಿದವನು. ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯು ಮೂಲತಃ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಅಶೋಕ ನಿರ್ಮಿಸಿದ ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಗಾಥಾ ಸಪ್ತಶತಿಯ ಕರ್ತೃ ಯಾರು ಅಂತ ಕೇಳಿದ್ರೆ ಹಾಲ. ಇನ್ನು ಸೆಟ್ 2ಕ್ಕೆ ಬರೋಣ. ಸೆಟ್ 2ರಲ್ಲಿ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಲು ಕಾರಣನಾದವನು ಯಾರು ಅಂತ ಕೇಳಿದ್ರೆ ಭದ್ರಬಾಹು. ಅಶೋಕನ ಬಿರುದು ದೇವಾನಾಂಪ್ರಿಯ. ಮೌರ್ಯರ ಕಾಲದಲ್ಲಿ ಜಿಲ್ಲೆಯ ಮುಖ್ಯಸ್ಥನನ್ನ ಏನಂತ ಕರೀತಾ ಇದ್ರು, ನೆನಪಲ್ಲಿಟ್ಕೊಂಡಿದ್ದು ಹೊಸ ಪ್ರಶ್ನೆ. ಸ್ಥಾನಿಕ. ಮೌರ್ಯರ ಕಾಲದಲ್ಲಿ ಜಿಲ್ಲೆಯ ಮುಖ್ಯಸ್ಥನನ್ನ ಏನಂತ ಕರಿತಾ ಇದ್ರು ಅಂತ ಕೇಳಿದ್ರೆ ಸ್ಥಾನಿಕ ಅನ್ನೋದಾಗಿ ಕರಿತಾ ಇದ್ರು. ಶಾತವಾಹನ ಸಂತತಿಯ ಸ್ಥಾಪಕ ಸಿಮುಕ ಅಂತ ನೋಡ್ತೀವಿ. ಆಮೇಲೆ ಗಾಥಾ ಸಪ್ತಶತಿ ಡ್ಯಾಶ್ ಭಾಷೆಯಲ್ಲಿದೆ. ಇದು ಭಾಷೆಯನ್ನ ಕೇಳಿದ್ದಾರೆ, ನೆನಪಲ್ಲಿ ಇಟ್ಕೊಂಡಿರಿ, ಪ್ರಾಕೃತ ಭಾಷೆಯಲ್ಲಿರುವಂತಹ ಕೃತಿ ಅದು ಹಾಲನ ಗಾಥಾ ಸಪ್ತಶತಿ. ಇನ್ನು ಮುಂದುವರೆದು ಹೊಂದಿಸಿ ಬರೆಯಿರಿ. ಸೆಟ್ 1ರಲ್ಲಿ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಅಂದ್ಕೂಳೆ ನಮಗೆ ನೆನಪಿಗೆ ಬರಬೇಕು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಕೌಟಿಲ್ಯ ಅಂದ್ಕೂಳೆ ನಮಗೆ ಅರ್ಥಶಾಸ್ತ್ರ. ಸೆಲ್ಯೂಕಸ್ ಗ್ರೀಕ್ ದೊರೆ. ಗೌತಮಿ ಪುತ್ರ ಶಾತಕರ್ಣಿ ತ್ರೈ ಸಮುದ್ರ ತೋಯ ಪಿತವಾಹನ. ಶ್ಯಾಮಶಾಸ್ತ್ರಿ ಮೈಸೂರು ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯಲ್ಲಿ ಇದ್ದು ಅರ್ಥಶಾಸ್ತ್ರವನ್ನ ಸಂಶೋಧನೆ ಮಾಡಿದವರು. ಧನನಂದ, ಇದು ಹೊಸ ಪ್ರಶ್ನೆ. ಧನನಂದ ಯಾರು ಅಂತ ಕೇಳಿದ್ರೆ ನಂದರ ಕೊನೆಯ ದೊರೆ. ಅಶೋಕನ ಬಗ್ಗೆ ಇಲ್ಲಿ ಕೇಳಿದರೆ ಅಶೋಕ ಅನ್ಕೂಳೆ ನಾವು ಈಸಿಯಾಗಿ ಬರಿತೀವಿ, ಕಳಿಂಗ ಯುದ್ಧ. ಮೆಗಾಸ್ತನಿಸ್ ಇಂಡಿಕಾ. ನಹಪಾಣ ಇವನು ಶಕ ದೊರೆ. ಇವನನ್ನ ಗೌತಮಿ ಪುತ್ರ ಶಾತಕರ್ಣಿ ಸೋಲಿಸ್ತಾನೆ. ಇನ್ನು ಭದ್ರಬಾಹು ಯಾರು ಅಂತ ಕೇಳಿದ್ರೆ ಇಲ್ಲಿ 2 ಆಯ್ಕೆಗಳಿದಾವೆ, ಜೈನ ವಿದ್ವಾಂಸ ಮತ್ತು ಮಹಾವಂಶ ಅಂತ ಹೇಳಿ. ನಾವಿಲ್ಲಿ ಭದ್ರಬಾಹುವಿಗೆ ಏನ್ ಬರೀಬೇಕು ಹೇಳಿ, ಜೈನ ವಿದ್ವಾಂಸ. ಇನ್ನು ಸೆಟ್ 3ಗೆ ಬರೋಣ. ವಿಶಾಖದತ್ತ ಅಂದ್ಕೂಳೆ ನೀವು ಬರೆದ್ಬಿಡ್ತೀರಿ, ಮುದ್ರಾ ರಾಕ್ಷಸ. ಗೌತಮಿ ಬಾಲಶ್ರೀ ನಾಸಿಕ್ ಶಾಸನವನ್ನ ಹೊರಡಿಸ್ತಾಳೆ. ಅವಳು ತನ್ನ ಮಗನ ಬಗ್ಗೆ ವಿವರಣೆಯನ್ನ ಕೊಡ್ತಾಳೆ. ಹಾಲ ಅಂದ್ಕೂಳೆ ನಿಮ್ಗೆ ನೆನಪಲ್ಲಿ ಬರಬೇಕು, ಶಾತವಾಹನರ 17ನೆಯ ರಾಜನಾಗಿದ್ದವನು. ಜೇಮ್ಸ್ ಪ್ರಿನ್ಸೆಪ್ ಬ್ರಾಹ್ಮಿ ಲಿಪಿಯನ್ನ ಸಂಶೋಧನೆ ಮಾಡ್ತಾರೆ, ಅದರ ಒಗಟನ್ನ ವಿವರಿಸ್ತಾರೆ. ಹಾಗೆ ನಮ್ಗೆ ಬ್ರಾಹ್ಮಿ ಭಾಷೆ ತಿಳಿಸಲ್ಪಡತ್ತೆ ಜೇಮ್ಸ್ ಪ್ರಿನ್ಸೆಪ್ ಅವರಿಂದ. ಗೌತಮಿ ಪುತ್ರ ಶಾತಕರ್ಣಿ ಶಕಯವನ ಪಲ್ಲವ ನಿಸೋಧ. ಇವಿಷ್ಟು ಹೊಂದಿಸಿ ಬರೆಯಿರಿ. ನೆಕ್ಸ್ಟ್ ಸಲ್ಲೇಖನ ವೃತವನ್ನ ಆಚರಿಸಿ ಪ್ರಾಣ ಬಿಟ್ಟ ಮೌರ್ಯ ಅರಸ ಚಂದ್ರಗುಪ್ತ ಮೌರ್ಯ. ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅನ್ನುವ ಪ್ರಶ್ನೆ ಇದೆ. ಇಲ್ಲಿ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಭದ್ರಬಾಹು ಚಂದ್ರಗುಪ್ತ ಮೌರ್ಯನ ಮೇಲೆ ಪ್ರಭಾವ ಬೀರಿದರೆ ಉಪಗುಪ್ತ ಎನ್ನುವಂತಹ ಬೌದ್ಧ ಭಿಕ್ಷು ಇವನ ಮೇಲೆ ಪ್ರಭಾವ ಬೀರ್ತಾನೆ. ಮತ್ತು ಅವನ ಪ್ರಭಾವದಿಂದ ಅಶೋಕ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ ಅಂತ ನಾವು ಈ 1 ಅಂಕದ ಪ್ರಶ್ನೆಗಳ ಉತ್ತರದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಉತ್ತರಗಳನ್ನ ಕೂಡ ನೀವು ಗಮನಿಸ್ಕೋಬಹುದು. ಆಮೇಲೆ ಪ್ರಪಂಚದ ಇತಿಹಾಸದಲ್ಲಿ ವಿಜಯದ ನಂತರವೂ ಯುದ್ಧವನ್ನು ತ್ಯಜಿಸಿದ ಏಕೈಕ ಅರಸ ಅದು ಅಶೋಕ ಮೌರ್ಯ ಅಥವಾ ಅಶೋಕ. ಗೌತಮಿ ಪುತ್ರ ಶಾತಕರ್ಣಿಯಿಂದ ಸೋತಂತಹ ಶಕ ರಾಜ ಯಾರು ಅಂತ ಕೇಳಿದ್ರೆ ಅದು ನಹಪಾಣ. ಇನ್ನು 2 ಅಂಕದ ಪ್ರಶ್ನೆಗಳು, ಕೆಲವು ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಪ್ರಶ್ನೆ ಕೇಳಿದ್ದಾರೆ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುವ ಸಿರುಣ್ಣ ಕೃತಿಗಳು ದೀಪವಂಶ ಮತ್ತೆ ಮಹಾವಂಶ. ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಅರ್ಥಶಾಸ್ತ್ರವನ್ನ ಸಂಶೋಧಿಸಿದವರು ಡಾಕ್ಟರ್ ಶ್ಯಾಮಶಾಸ್ತ್ರಿ 1905ರಲ್ಲಿ ಅದನ್ನ ಶೋಧಿಸ್ತಾರೆ. 1909ರಲ್ಲಿ ಇದನ್ನ ಪ್ರಕಟಿಸ್ತಾರೆ, ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿ. ಅಶೋಕನ ಶಾಸನಗಳ ಯಾವುದೆರಡು ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಪ್ರಧಾನ ಶಾಸನ, ಕಿರು ಶಾಸನ, ಈ ತರ ನಾವು ಬರೀಬೇಕಾಗತ್ತೆ. ಆಮೇಲೆ ಮೌರ್ಯ ಸಾಮ್ರಾಜ್ಯ 2 ಪ್ರಾಂತೀಯ ರಾಜಧಾನಿಗಳನ್ನ ಬರೆಯಿರಿ, ತಕ್ಷಶಿಲಾ, ಸುವರ್ಣಗಿರಿ, ಉಜ್ಜಯಿನಿ, ಇವೆಲ್ಲವನ್ನ ನಾವು ಬರೀಬೇಕಾಗತ್ತೆ. ಸ್ತೂಪ ಎಂದರೆ ಏನು? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಸಾಮಾನ್ಯವಾಗಿ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿದಂತಹ ಗುಮ್ಮಟ ಆಕೃತಿಯ ರಚನೆಗಳಿಗೆ ಸ್ತೂಪ ಅಂತ ಕರೀತಾರೆ. ಇಲ್ಲಿ ನೀವು ಅದನ್ನು ನೋಡಬಹುದು. ಬುದ್ಧನ ಗೌರವಾರ್ಥವನ ಅವಶೇಷಗಳ ಮೇಲೆ ಕಟ್ಟಲಾದ ಗುಮ್ಮಟಾಕಾರದ ರಚನೆ. ಬೌದ್ಧ ಧರ್ಮದ 2 ಪವಿತ್ರ ಕ್ಷೇತ್ರಗಳನ್ನು ತಿಳಿಸಿ. ತುಂಬಾ ಹೊಸ ಪ್ರಶ್ನೆ ಇದು. ಅವರ ಪವಿತ್ರ ಕ್ಷೇತ್ರಗಳು ನಾವು ಲುಂಬಿನಿ, ಸಾರಾನಾಥ, ಕುಶಿನಗರ ಇವೆಲ್ಲವನ್ನ ಬರೀಬಹುದು. ಗೌತಮಿ ಪುತ್ರ ಶಾತಕರ್ಣಿಯ 2 ಬಿರುದುಗಳು ತ್ರೈ ಸಮುದ್ರ ತೋಯ ಪೀತವಾಹನ ಮತ್ತು ಶಕಯವನ ಪಲ್ಲವ ನಿಸೂಧನ. ಇನ್ನು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಅಶೋಕನ ಜೀವನ ಮತ್ತು ಸಾಧನೆ 10 ಅಂಕಕ್ಕೆ ತುಂಬಾ ಬರಬಹುದಾದ ಪ್ರಶ್ನೆ. ಇನ್ನು ಕಳಿಂಗ ಯುದ್ಧ, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ. ಪ್ರಾಚೀನ ಯುಗದಲ್ಲಿ ಬಂದ್ರೆ ಒಂದೇ ಒಂದು ಬರುತ್ತೆ, ಇದರಲ್ಲಿ ಯಾವುದೇ ಬಂದ್ರು ನೀವು ಕಾಲಾನುಕ್ರಮದಲ್ಲಿ 1ನೇ ಸ್ಥಾನದಲ್ಲಿ ಇರೋದಕ್ಕೆ ಏನು ತೊಂದರೆ ಇಲ್ಲ. ನೋಡಿ, ಈಗಾಗಲೇ ಪ್ರಾಚೀನ ಭಾರತದಲ್ಲಿ 3 10 ಅಂಕದ ಪ್ರಶ್ನೆಗಳು, 2 5 ಅಂಕದ ಪ್ರಶ್ನೆಗಳು ನಿಮ್ಗೆ ಗೊತ್ತಾಗಿದೆ. ಆ ಪ್ರಶ್ನೆಗಳು ಹೇಗ್ ಬರುತ್ತೆ ಅಂತ ಕೇಳಿದ್ರೆ, ಪ್ರಾಚೀನ ಭಾರತದಿಂದ 10 ಅಂಕದ 2 ಪ್ರಶ್ನೆ ಬರ್ತದೆ ಹಾಗೂ 5 ಅಂಕದ 1 ಪ್ರಶ್ನೆ ಬರ್ತದೆ. ಯಾವ್ಯಾವ ಪ್ರಶ್ನೆಗಳು ಗಮನ ಇರ್ಲಿ. ಆಲ್ರೆಡಿ ನಾವು 5 ಅಂಕದ 1 ಪ್ರಶ್ನೆಯನ್ನು ನೋಡಿದೀವಿ. ಅದರಲ್ಲಿ ಮಹಾವೀರನ ಜೀವನ ಮತ್ತು ಬೋಧನೆ ಬಂದಿತ್ತು. ಆಮೇಲೆ ಆರ್ಯರು, ಬುದ್ಧ ಮತ್ತು ಅಶೋಕ, ಅಲ್ಲಿಗೆ 3 ಪ್ರಶ್ನೆ ಸಿಕ್ಕಿದೆ ನಮ್ಗೆ. ಇನ್ನು 3 ಪ್ರಶ್ನೆ ಇದೆ. ಕುಶಾನರಿಗೆ ಬರೋಣ. ಕುಶಾನರ ಶ್ರೇಷ್ಠ ಅರಸು ಯಾರು ಅಂತ ಕೇಳಿದ್ರೆ ನೋ ಡೌಟ್ ಕಾನಿಷ್ಕ. ಕಾನಿಷ್ಕನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿದ್ಯಾವುದು? ಕಾನಿಷ್ಕ ಕುಶಾನ ಸಂತತಿಯ ಶ್ರೇಷ್ಠ ದೊರೆ. ತಪ್ಪಿಲ್ಲ, ಇದು ಕರೆಕ್ಟ್ ಆಗಿದೆ. 78ರಲ್ಲಿ ಅಧಿಕಾರಕ್ಕೆ ಬಂದ ಶಕಯುಗದ ಸ್ಥಾಪಕ, ಇದು ಕರೆಕ್ಟ್ ಇದೆ. ಕಾನಿಷ್ಕ ಚೀನಾದ ಸೇನಾನಿ ಪಾಂಚವನನ್ನು ಸೋಲಿಸಿದ.
ಕಾನಿಷ್ಕ 4ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿದ, ಇದು ಸರಿ ಇದೆ. ಅಲ್ಲಿಗೆ ಇದು ತಪ್ಪಿದೆ. ಪಾನ್ ಚೌವನನ್ನ ಸೋಲಿಸಿದ ಅಲ್ಲ, ಪಾನ್ ಚೌವನಿಂದ ಸೋಲಿಸಲ್ಪಟ್ಟ ಅಥವಾ ಪಾನ್ ಚಿಯಾಂಗನನ್ನು ಸೋಲಿಸಿದ. 4ನೇ ಬೌದ್ಧ ಮಹಾಸಮ್ಮೇಳನ ಕಾಶ್ಮೀರದ ಕುಂಡಲವನದಲ್ಲಿ ನಡೆಯಿತು. ಕುಶಾನರ ಮೂಲ ಸ್ಥಳ ಚೀನಾ. ಆಮೇಲೆ ಬಿಟ್ಟ ಸ್ಥಳಕ್ಕೆ ಬರೋಣ. ಕುಶಾನರು ಮೂಲತಃ ಡ್ಯಾಶ್ ಅಲೆಮಾರಿ ಜನಾಂಗಕ್ಕೆ ಸೇರಿದವರು, ಯೂಚಿ ಎಂಬ ಅಲೆಮಾರಿ ಜನಾಂಗ. ಕಾನಿಷ್ಕನನ್ನು ಸೋಲಿಸಿದ ಚೀನಾ ಸೇನಾನಿ ಯಾರು ಅಂತ ಕೇಳಿದ್ರೆ ಪಾಂಚೌ. ಭಾರತ ಮತ್ತು ಗ್ರೀಕ್ ಕಲಾಶೈಲಿಗಳ ಮಿಶ್ರಣಕ್ಕೆ ಗಾಂಧಾರ ಕಲೆ ಅಂತ ಕರೀತಾರೆ. ಕುಶಾನರ ಮೊದಲ ಅರಸ ಯಾರು ಅಂತ ಕೇಳಿದ್ದಾರೆ, ಕುಜುಲು ಕ್ಯಾಡ್ಪೈಸಸ್. ಪುರುಷಪುರದ ಪ್ರಸ್ತುತ ಹೆಸರು ಏನು ಅಂತ ಕೇಳಿದ್ದಾರೆ, ಪೇಶಾವರ. ವೆಮಾ ಕ್ಯಾಡ್ಪೈಸಸ್ ಈತ 2ನೆಯ ದೊರೆ. ಆಮೇಲೆ ಹೊಂದಿಸಿ ಬರೆಯಿರಿ. ಕುಜುಲ ಕ್ಯಾಡ್ಪೈಸಸ್ ಆಗ್ಲೇ ನೋಡಿದೀವಿ, ಕುಶಾನ ಸಾಮ್ರಾಜ್ಯದ ಮೊದಲ ಅರಸ ಅಂತ ಹೇಳಿ. ಕಾನಿಷ್ಕ ಗಾಂಧಾರ ಕಲೆಯ ಮಹಾಪೋಷಕ. ವಸುಮಿತ್ರ 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷ. ಪಾಂಚೌ ಚೀನಾದ ಸೇನಾನಿ. ಇನ್ನು ಒಂದಂಕದ ಪ್ರಶ್ನೆಗಳು. ಕುಶಾನರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ, ಪೇಶಾವರ. ಈಗಿನ ಪೇಶಾವರ, ಆಗಿನ ಪುರುಷಪುರ. ಕಾನಿಷ್ಕ ಕಾಶ್ಮೀರದಲ್ಲಿ ಕಟ್ಟಿಸಿದ ಪಟ್ಟಣ ಕಾನಿಷ್ಕಪುರ ಅಥವಾ ಕಾನಿಸ್ಪುರ. ಚೀನಾದ ಸೇನಾನಿ ಪಾಂಚೌನಿಂದ ಸೋತ ಕುಶಾನರ ದೊರೆ ಕಾನಿಷ್ಕ. ಭಾರತೀಯ ಉಪಖಂಡದ ಹೊರಗೆ ಭೂಪ್ರದೇಶಗಳನ್ನು ಹೊಂದಿದವನು ಕೂಡ ಕಾನಿಷ್ಕ. ಈ ಪ್ರಶ್ನೆ ತುಂಬಾ ಮಹತ್ವದಾಗತ್ತೆ. ಭಾರತೀಯ ಉಪಖಂಡದ ಆಚೆ ಭೂಪ್ರದೇಶಗಳನ್ನು ಗೆದ್ದಂತಹ ಮೊದಲ ಭಾರತೀಯ ಅರಸು ಅದು ಕಾನಿಷ್ಕ. ಇನ್ನು 2 ಅಂಕದ ಪ್ರಶ್ನೆಗಳು. ಕುಶಾನರ ಇಬ್ಬರ ಪ್ರಮುಖ ದೊರೆಗಳು ಕಾನಿಷ್ಕ, ಕುಜುಲ ಕ್ಯಾಡ್ಪೈಸಸ್ ಅಥವಾ 1ನೇ ಕ್ಯಾಡ್ಪೈಸಸ್, 2ನೇ ಕ್ಯಾಡ್ಪೈಸಸ್ ಎಂದು ಬರೀಬಹುದು. ಕಾನಿಷ್ಕ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ಚೀನಾದ ಪ್ರಾಂತ್ಯಗಳು 3 ಪ್ರಾಂತ್ಯಗಳಿದಾವೆ, ಖಾಶ್ಗರ್, ಯಾರ್ಖಂಡ್ ಮತ್ತು ಕೋಥಾನ್. ಇವುಗಳಲ್ಲಿ 2ಅನ್ನ ಬರೀಬಹುದು. ಗಾಂಧಾರ ಕಲೆ ಎಂದರೆ ಏನು, ಬಹಳ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ. ಗಾಂಧಾರ ಕಲೆ ಅಂತಂದ್ರೆ ಭಾರತ ಮತ್ತು ಗ್ರೀಕ್ ಶೈಲಿಗಳ ಮಿಶ್ರಣವನ್ನ ಗಾಂಧಾರ ಕಲೆ ಅಂತ ಕರೀತಾರೆ. ಇಲ್ಲಿ ಬರಬೇಕು, ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಮಿಶ್ರಣ, ಅದು ಗಾಂಧಾರ ಕಲೆ. ಗಾಂಧಾರ ಎಂಬ ಪ್ರದೇಶದಲ್ಲಿ ಬೆಳೆದು ಬಂತು. ಗಾಂಧಾರ ಅಂದ್ರೆ ಈಗಿನ ಅಫ್ಘಾನಿಸ್ತಾನ. ಇಲ್ಲಿ ಒಂದು 5 ಅಂಕದ ಪ್ರಶ್ನೆ ಇದೆ ಮಕ್ಕಳೇ, ನೆನಪಲ್ಲಿ ಇಟ್ಕೊಂಡ್ರಿ. ಗಾಂಧಾರ ಕಲಾಶೈಲಿ ಲಕ್ಷಣಗಳನ್ನ ಬರೆಯಿರಿ ಅಂತ. ಅಲ್ಲಿಗೆ 2 ಪ್ರಶ್ನೆ 5 ಅಂಕಕ್ಕೆ ಸಿಕ್ತು. ಟೋಟಲ್ 5 ಪ್ರಶ್ನೆಗಳಿದಾವೆ. ಅದರಲ್ಲಿ 1 ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಗ್ಯಾರಂಟಿ ಬಂದೇ ಬರ್ತದೆ. ಇನ್ನು 4ನೇ ಬೌದ್ಧ ಮಹಾಸಮ್ಮೇಳನ ಶಕಯುಗ. ಇದರಲ್ಲಿ ಯಾವುದೇ ಬಂದರೂ ನೀವು 1ನೇ ಪ್ಲೇಸ್ ಅಲ್ಲಿ ಇಡಬಹುದು, ಯಾಕೆಂದ್ರೆ ಪ್ರಾಚೀನ ಭಾರತದ್ದು ಒಂದೇ ಒಂದು ಪ್ಲೇಸ್ ಬರೋದು. ಇನ್ನು ಪ್ರಾಚೀನ ಭಾರತದ ಒಂದು 5ನೇ ಅಧ್ಯಾಯಕ್ಕೆ, 4ನೇ ಅಧ್ಯಾಯದ 5ನೇ ಉಪಘಟಕಕ್ಕೆ ಬಂದರೆ, ಗುಪ್ತರ ಕಾಲವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಮೆಹರೌಲಿಯಲ್ಲಿರುವ ಕಬ್ಬಿಣ ಸ್ತಂಭವು ಇಂದಿಗೂ ತುಕ್ಕು ಹಿಡಿದಿರುವುದು ಹಾಗೂ ಶಕ್ತಿಗುಂದಿರುವುದು ಇದು ಗುಪ್ತರ ಲೋಹಶಾಸ್ತ್ರದ ಕೌಶಲ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಇದು 2 ಕೂಡ ಸರಿಯಾಗಿದೆ, ವಿವರಣೆ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ. 2ನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ, ನಿಮ್ಗೆಲ್ಲ ಗೊತ್ತಿದೆ, ಪಾಹಿಯಾನ್ ಭೇಟಿಯನ್ನ ಮಾಡ್ತಾನೆ. ಗುಪ್ತ ವಂಶದ ಸ್ಥಾಪಕ ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ. ಶ್ರೀಗುಪ್ತ ಗುಪ್ತ ವಂಶದ ಸ್ಥಾಪಕ. ಸರಿಯಾದ ಜೋಡಿಯನ್ನು ಗುರುತಿಸಿ. 2ನೇ ಚಂದ್ರಗುಪ್ತ ಗುಪ್ತ ಶಕೆಯ ಆರಂಭ ತಪ್ಪಾಗಿದೆ. ಸಮುದ್ರಗುಪ್ತ ಗುಪ್ತ ಶಕೆ ತಪ್ಪಾಗಿದೆ. 1ನೇ ಚಂದ್ರಗುಪ್ತ ಗುಪ್ತ ಶಕೆಯ ಆರಂಭ ಕರೆಕ್ಟ್ ಇದೆ. ಆಮೇಲೆ ಅಶ್ವಮೇಧ ಪರಾಕ್ರಮ ಸಮುದ್ರಗುಪ್ತ. ಕಾಳಿದಾಸರಿಂದ ರಚನೆಯಾಗದ ಕೃತಿ, ಗಮನಿಸ್ಕೊಳ್ಳಿ, ರಚನೆಯಾದ ಅಲ್ಲ, ರಚನೆಯಾಗದ. ಏಕದಮ್ ರಚನೆಯಾದ ಅನ್ಕೊಂಡು ನೀವು ಮೇಘದೂತನ ಬರೆದ್ಬಿಡ್ತೀರಾ. ಕಾಳಿದಾಸರಿಂದ ರಚನೆಯಾಗದ ಕೃತಿ ಯಾವುದು ಅಂತ ಕೇಳಿದ್ರೆ ದಶಕುಮಾರ ಚರಿತೆ, ಯಾಕಂದ್ರೆ ದಶಕುಮಾರ ಚರಿತೆಯನ್ನ ದಂಡಿ ಬರಿತಾನೆ. ಇನ್ನು ಮುಂದುವರೆದು ಬಿಟ್ಟ ಸ್ಥಳ ಪಂಚ ಸಿದ್ಧಾಂತಿಕ ವರಾಹಮಿಹಿರಂದು. ಆಮೇಲೆ ಇಲ್ಲಿ ವರಾಹಮಿಹಿರ. ಆಮೇಲೆ ವಿಕ್ರಮಾದಿತ್ಯ ಅಂತ ಯಾರನ್ನ ಕರಿತಾ ಇದ್ರು, 2ನೇ ಚಂದ್ರಗುಪ್ತ. ರಘುವಂಶ ಎಂಬ ಮಹಾಕಾವ್ಯವನ್ನ ಬರೆದವನು ಕಾಳಿದಾಸ. ಗುಪ್ತರ ಕಾಲದಲ್ಲಿ ಇಟ್ಟಿಗೆ ದೇವಾಲಯ, ಇದು ತುಂಬಾ ಹೊಸ ಪ್ರಶ್ನೆ, ಬಿತ್ತರ್ ಗಾಮ್ನಲ್ಲಿ ಇದೆ ಅಂತ ನೋಡ್ತೀವಿ. ಆಮೇಲೆ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತ್ರಿ. ಇನ್ನು 2ನೆಯ ಸೆಟ್ಟು ಗುಪ್ತರ ರಾಜಧಾನಿ ಯಾವುದು ಅಂತ ಕೇಳಿದರೆ ಪಾಟಲಿಪುತ್ರ. ಸಮುದ್ರಗುಪ್ತನು ಆರ್ಯಾವರ್ತದ ಆಕ್ರಮಣಗಳನ್ನ ಏನಂತ ಕರೀತಾನೆ, ಧರ್ಮ ವಿಜಯ ಅಂತ ಕರೀತಾನೆ. ಆರ್ಯಾವರ್ತದ ಆಕ್ರಮಣಗಳನ್ನ ಇದನ್ನ ದಕ್ಷಿಣ ಭಾರತ ದಿಗ್ವಿಜಯಗಳನ್ನ ಧರ್ಮ ವಿಜಯ ಅಂತ ಕರೀತಾನೆ. ಉತ್ತರ ಭಾರತವನ್ನ ದಿಗ್ವಿಜಯ ಅಂತ ಕರೀತಾನೆ, ಯಾಕೆಂದ್ರೆ ಇದನ್ನ ವಶಪಡಿಸ್ಕೊತಾನೆ. ಆತ ದಕ್ಷಿಣ ಭಾರತವನ್ನ ಗೆದ್ದು ಅವರಿಗೆ ಮರಳಿ ಕೊಡ್ತಾನೆ. ಅಲ್ಲಿಗೆ ಸಮುದ್ರಗುಪ್ತನು ಆರ್ಯಾವರ್ತದ ಆಕ್ರಮಣವನ್ನ ದಿಗ್ವಿಜಯ ಅಂತ ಕರೀತಾನೆ, ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಧರ್ಮ ವಿಜಯ ಅಂತ ಕರೀತಾನೆ. ಹರಿಸೇನನು ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿದ್ದ ಅಂತ ನೋಡ್ತೀವಿ. ಇನ್ನು ಈ ಪಾಠದಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳ ಕಡೆಗೆ ಬಂದರೆ, ಭಾರವಿ ಕಿರಾತಾರ್ಜುನಿಯ, ಕಾಳಿದಾಸ ಶಾಕುಂತಲ, ವಿಷ್ಣು ಶರ್ಮ ಪಂಚತಂತ್ರವನ್ನ ಬರೆದಂತವನು, ಅಮರಸಿಂಹ ಅಮರಕೋಶ, ಇನ್ನು ವಿಶಾಖ ದತ್ತ ಮುದ್ರಾ ರಾಕ್ಷಸ. ಇನ್ನು 2ನೆಯ ಸೆಟ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತೆ ಗಮನಿಸ್ತಾ ಬಂದರೆ ಕವಿರಾಜ ಎಂಬ ಬಿರುದಾಂಕಿತನಾಗಿದ್ದ. ಹರಿಸೇನ ಅಲಹಾಬಾದ್ ಸ್ತಂಭಶಾಸನ, ವಾಗ್ಭಟ ಅಷ್ಟಾಂಗ ಸಂಗ್ರಹ, ವರಾಹಮಿಹಿರನಿಗೆ ಸಂಬಂಧಪಟ್ಟಂತೆ ಬೃಹತ್ ಸಂಹಿತೆ. ಇನ್ನು ಆರ್ಯಭಟಿಯಂ, ಶಂಕು ಶಿಲ್ಪಶಾಸ್ತ್ರ. ಇನ್ನು 1 ಅಂಕದ ಪ್ರಶ್ನೆಗಳು. ಸಮುದ್ರಗುಪ್ತನು ಆಕ್ರಮಿಸಿಕೊಂಡ 2 ಅರಣ್ಯ ರಾಜ್ಯಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಇದು ಹೊಸದು. ಇದುವರೆಗೆ ಉತ್ತರದ ರಾಜ್ಯಗಳು, ದಕ್ಷಿಣದ ರಾಜ್ಯಗಳನ್ನ ಕೇಳ್ತಾ ಇದ್ರು. ಅರಣ್ಯ ರಾಜ್ಯಗಳನ್ನ ಕೇಳಿದ್ದಾರೆ. ರೇವಾ, ನಾಗಪುರ, ಜಬ್ಬಲ್ಪುರ ಇವುಗಳನ್ನ ಗೆದ್ಕೊಳ್ತಾನೆ. ಕಾಳಿದಾಸನ 2 ಮಹಾಕಾವ್ಯಗಳನ್ನ ಕೇಳಿದರೆ, ರಘುವಂಶ ಮತ್ತು ಕುಮಾರ ಸಂಭವ ಮಹಾಕಾವ್ಯಗಳು.
ಕಾಳಿದಾಸನ 2 ನಾಟಕಗಳನ್ನ ಕೇಳಿದ್ದಾರೆ, ಶಕುಂತಲ, ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯಂ. ಇನ್ನು 10 ಅಂಕದ ಪ್ರಶ್ನೆ, 2 ಅಂಕದಲ್ಲಿ ಯಾವುದೇ ಹೊಸ ಪ್ರಶ್ನೆಗಳು ಈ ಪಾಠದಲ್ಲಿ ಇಲ್ಲ. ಹಾಗೆ 10 ಅಂಕದ ಪ್ರಶ್ನೆ, ಇದು ನಮಗೆ ಸಿಗ್ತಾ ಇರೋ 4ನೆಯ ಪ್ರಶ್ನೆ, ಗುಪ್ತರ ಸ್ವರ್ಣಯುಗ. 6 ಪ್ರಶ್ನೆಗಳು ಬರುತ್ತೆ ಪ್ರಾಚೀನ ಭಾರತದಲ್ಲಿ, 2 ಪ್ರಶ್ನೆಗಳು ಬಂದೇ ಬರ್ತದೆ. ನಾವು ಬರಿಬೇಕಾಗಿರೋದು 2 ಪ್ರಶ್ನೆಗಳನ್ನು. ಇದು ನೆನಪಲ್ಲಿ ಇಟ್ಕೊಂಡಿದ್ರೆ ಇಲ್ಲಿಗೆ ಪ್ರಾಚೀನ ಭಾರತ ನಮಗೆ 10 ಅಂಕದಲ್ಲಿ 20 ಅಂಕಗಳನ್ನು ತಂದುಕೊಡುತ್ತೆ. ಇನ್ನು ಕಾಲಾನುಕ್ರಮ ಇದರಲ್ಲಿ ಯಾವುದೇ ಬರಲಿ, ತಲೆಬಿಸಿ ಮಾಡ್ಕೋಬೇಡಿ. ಒಂದೇ ಪೋರ್ಷನ್ ನಲ್ಲಿ 1ನೆಯ ಪಾಯಿಂಟ್ ಆಗಿ ನೀವು ಬರೀಬಹುದು. ಬಟ್ ನೆನಪಿರ್ಲಿ, ಭಾರತಕ್ಕೆ ಪಾಹಿಯನ್ನ ಭೇಟಿ, ಗುಪ್ತಶಕೆ ಆರಂಭ, ಇದು ಪ್ರಾಚೀನ ಭಾರತದ್ದು. ಇನ್ನು ಚೋಳರ ಪಾಠದಲ್ಲಿ ಚೋಳರ ಗ್ರಾಮಾಡಳಿತ ತಿಳಿಸುವ ಶಾಸನ, ಉತ್ತರ ಮೇರೂರು ಶಾಸನ. ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದನ್ನ ಗಮನಿಸ್ತೀರಿ. ತಲಕಾಡಿಗೆ ರಾಜರಾಜಪುರ ಎಂಬ ಮರುನಾಮಕರಣ ಮಾಡಿದವರು ಯಾರು ಅಂತ ಕೇಳಿದರೆ 1ನೇ ರಾಜರಾಜ ಚೋಳ. ತಲಕಾಡಿನಲ್ಲಿ ಆತ ಗೆದ್ಕೊಂಡ ಮೇಲೆ ಅದನ್ನ ರಾಜರಾಜಪುರ ಅಂತ ಘೋಷಿಸ್ತಾನೆ. ಇನ್ನು ಸರಿದ ಜೋಡಿಯನ್ನು ಗುರುತಿಸಿ. ಸಂಗಮ್ ತಮಿಳು ಸಾಹಿತ್ಯ ಸಂಘ, ಕುಡುವಲೈ ಅದೃಷ್ಟದ ಪದ್ಧತಿ, ವರಿಯಂ ಅರಸ ಆಪ್ತವರ್ಗ, ಉದನಕೂಟಂ ಸಮಿತಿ. ಇಲ್ಲಿ ಸರಿಯಾದಂತಹ ಜೋಡಿಗಳು ಯಾವ್ಯಾವುದು ಅಂತ ಕೇಳಿದರೆ, ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಸಂಗಮ್ ತಮಿಳು ಸಾಹಿತ್ಯ ಸಂಘ, ಇದು ಕರೆಕ್ಟ್ ಆಗಿದೆ. ಕುಡುವಲೈ ಅಂತಂದ್ರೆ ಇದು ಅದೃಷ್ಟದ ಆಯ್ಕೆ, ಇದು ಕೂಡ ಸರಿಯಾಗಿದೆ. ವರಿಯಂ ತಪ್ಪಾಗಿದೆ, ಹಾಗೂ ಉದನಕೂಟಂ ತಪ್ಪಾಗಿದೆ. ಇಲ್ಲಿ 2 ಸರಿಯಾಗಿರುವಂತಹ ಜೋಡಿಯನ್ನು ಗಮನಿಸ್ತೀವಿ. ಸಂಗಮ್ ಅಂತಂದ್ರೆ ತಮಿಳು ಸಾಹಿತ್ಯ ಸಂಘ, ಕುಡುವಲೈ ಅಂತಂದ್ರೆ ಅದೃಷ್ಟದ ಆಯ್ಕೆಯ ಪದ್ಧತಿ. ಅಲ್ಲಿಗೆ ಎ ಮತ್ತು ಬಿ ಗಳೆರಡು ಸರಿಯಾಗಿದೆ ಅಂತ ನಾವು ಇಲ್ಲಿ ಗಮನಿಸಬೇಕು. ಆಮೇಲೆ 1ನೇ ರಾಜರಾಜ ಚೋಳ ನಿರ್ಮಿಸಿದಂತಹ ಒಂದು ಹೊಸ ನಗರ ಯಾವುದು ಅಂತ ಕೇಳಿದರೆ 1ನೇ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳಪುರಂ ಅನ್ನ ಕಟ್ತಾನೆ. ಉದನಕೂಟಂ ಅಂತಂದ್ರೆ ಅರಸನ ಆಪ್ತವರ್ಗ ಅಂತ ನೋಡ್ತೀವಿ. ಇನ್ನು ಬಿಟ್ಟ ಸ್ಥಳವನ್ನ ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ. ಸಂಗಮ ಯುಗದಲ್ಲಿ ಕಾವೇರಿ ನದಿಗೆ ಕಲ್ಹಣೆ ಎಂಬ ಅಣೆಕಟ್ಟನ್ನ ಕಟ್ಟಿಸಿದವನು ಯಾರು ಅಂತ ಹೇಳಿ ಕರಿಕಾಲ ಚೋಳ. ಉತ್ತರ ಮೇರೂರು ಶಾಸನವನ್ನ ಹೊರಡಿಸಿದವನು ಯಾರು ಅನ್ನುವಂತ ಪ್ರಶ್ನೆ ಇದೆ. ಉತ್ತರ ಮೇರೂರು ಶಾಸನವನ್ನ ಹೊರಡಿಸಿದವನು, ನಮಗೆ ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತ ತಿಳಿಸುತ್ತೆ. ಅದನ್ನು ಹೊರಡಿಸಿದವನು 1ನೇ ಪರಾಂತಕ ಚೋಳ ಅಂತ ನೋಡ್ತೀವಿ. ವರಿಯಂ ಅಂದ್ರೆ ಏನು ಅಂತ ಕೇಳಿದ್ರೆ, ವರಿಯಂ ಅಂತಂದ್ರೆ ಸಮಿತಿ, ಅದರ ಸದಸ್ಯರಿಗೆ ವರಿಯ ಪೆರುಮಕ್ಕಳು ಅಂತ ಕರೀತಾರೆ. ಇನ್ನು ಗಂಗೈ ಕೊಂಡ ಚೋಳ ಎಂಬ ಬಿರುದು ಧರಿಸಿದ ಚೋಳ ಯಾರು ಅಂತ ಕೇಳಿದರೆ 1ನೇ ರಾಜೇಂದ್ರ ಚೋಳ, ಅವನಿಗೆ ಗಂಗೈ ಕೊಂಡ ಚೋಳ ಅಂತ ಕರೀತಾರೆ. ಬೃಹದೀಶ್ವರ ದೇವಾಲಯವಿರುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಅದು ತಂಜಾವೂರು. ಆಮೇಲೆ ನೆಕ್ಸ್ಟ್ ಬಿಟ್ಟ ಸ್ಥಳದ ನಂತರ ಹೊಂದಿಸಿ ಬರೀರಿ. 1ನೇ ರಾಜರಾಜ ಚೋಳ ಬೃಹದೀಶ್ವರ ದೇವಸ್ಥಾನ ಅಥವಾ ರಾಜರಾಜೇಶ್ವರ ದೇವಾಲಯ. 1ನೇಯ ರಾಜೇಂದ್ರ ಚೋಳ ಎನ್ನಾಯಿರಂ ಎಂಬ ಉನ್ನತ ಶಿಕ್ಷಣ ಸಂಸ್ಥೆಯನ್ನ ಕಟ್ತಾನೆ. ಇನ್ನು ಕರಿಕಾಲ ಚೋಳ ಕಲ್ಹಣೆ ಎಂಬ ಅಣೆಕಟ್ಟು. 1ನೇ ಪರಾಂತಕ ಚೋಳ ಉತ್ತರ ಮೇರೂರು ಶಾಸನ. ಇನ್ನು 1 ಅಂಕದ ಪ್ರಶ್ನೆಗಳು. ಸಂಗಮ್ ಕಾಲದ ಚೋಳರ ಮೊದಲ ಅರಸ ಯಾರು? ಇಳಯ್ಯಾನ್ ಚೋಳ. ಭಾರತದ ಅತ್ಯಂತ ದೊಡ್ಡ ಎತ್ತರದ ಶಿಖರ ಹೊಂದಿರುವ ದೇವಾಲಯ ತಂಜಾವೂರಿನಲ್ಲಿರುವಂತಹ ಬೃಹದಿ ದೇವಾಲಯ ಅಂತ ನೋಡ್ತೀವಿ. ಆಮೇಲೆ ವರಿಯ ಪೆರುಮಕ್ಕಳು ಅಂದ್ರೆ ಸಮಿತಿಯ ಸದಸ್ಯರು. ಚೋಳರ ಮೊದಲ ರಾಜಧಾನಿ ಉರೈಯೂರು, ಇದು ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಇನ್ನು 2 ಅಂಕದ ಪ್ರಶ್ನೆಗಳು, ಕೆಲವು ಪ್ರಶ್ನೆ ಇದೆ. ತಕ್ಕೋಳಂ ಕದನ ಯಾವಾಗ ಮತ್ತು ಯಾರ ನಡುವೆ ನಡೆಯಿತು? 949ರಲ್ಲಿ ತಕ್ಕೋಳಂ ಕಳಗ ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆಯಿತು. 1ನೇ ರಾಜೇಂದ್ರ ಚೋಳನ 2 ಬಿರುದುಗಳನ್ನ ಹೆಸರಿಸಿ ಅಂತ ಕೇಳಿದರೆ ಪಂಡಿತ ಚೋಳ ಅಂತ ಅವನು ಹೆಸರಾಗಿದ್ದ. ಹಾಗೆ ಶಿವಪಾದ ಶೇಖರ ಅಂತ ಕೂಡ ಹೆಸರಾಗಿದ್ದ. ಚೋಳರ 2 ರಾಜಧಾನಿಗಳು ಉರೈಯೂರು ಮತ್ತು ತಂಜಾವೂರುಗಳು. 1ನೇ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳ ಎಂಬ ಬಿರುದು ಧರಿಸಲು ಕಾರಣವೇನು? ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆಗತ್ತೆ. ಯಾಕೆಂದ್ರೆ ಅವನು ಗಂಗಾ ನದಿ ತೀರದ ಪ್ರದೇಶಗಳನ್ನ ಗೆದ್ಕೋತಾನೆ, ಹಾಗೂ ಗಂಗೈಕೊಂಡ ಚೋಳ ಪುರಂ ಎಂಬ ಹೊಸ ನಗರವನ್ನ ಕಟ್ಟಿಸ್ತಾನೆ. ಈ 2 ಸಂಗತಿಗಳು ನಮಗೆ ಬರಬೇಕು. ಗಂಗಾ ನದಿಯ ಪ್ರದೇಶಗಳನ್ನು ಜಯಿಸಿದ, ಅಲ್ಲಿನ ಪವಿತ್ರ ಜಲವನ್ನು ತಂದು ಗಂಗೈಕೊಂಡ ಚೋಳಪುರ ಎಂಬಂತಹ ನಗರವನ್ನ ಕಟ್ಟಿಸ್ತಾನೆ. ಹಾಗೆ ಅವನಿಗೆ ಗಂಗೈಕೊಂಡ ಚೋಳ ಅಂತ ಕರೀತಾರೆ. ಇನ್ನು ಚೋಳರ ಗ್ರಾಮಾಡಳಿತವನ್ನ ತಿಳಿಸಿ. ಇದು 5 ಅಂಕಕ್ಕೆ ಕೇಳುವ ಅತಿ ಮುಖ್ಯವಾದ ಪ್ರಶ್ನೆ. 3 ಪ್ರಶ್ನೆಗಳು ಸಿಕ್ಕುದು ನಮಗೆ. ಮಹಾವೀರ, ಗಾಂಧಾರ ಶೈಲಿ, ಚೋಳರ ಗ್ರಾಮಾಡಳಿತ, ತಕ್ಕೋಳಂ ಕದನ, ಬೃಹದೀಶ್ವರ ದೇವಾಲಯ ನಿರ್ಮಾಣ. ಇದರಲ್ಲಿ ಯಾವುದೇ ಬಂದರೂ ನೀವು 1ನೇ ಪ್ಲೇಸ್ ಅಲ್ಲಿ ಇಡ್ಬೋದು. ಇನ್ನು ವರ್ಧನರು, ಆರಂಭಿಕ ಚಾಲುಕ್ಯರು ಮತ್ತು ಪಲ್ಲವರು ಪಾಠದಲ್ಲಿರುವಂತಹ ಪ್ರಶ್ನೆಗಳ ಕಡೆಗೆ ಬಂದ್ರೆ, ಗುಪ್ತರ ಆಳ್ವಿಕೆಯ ನಂತರ ಚಿಕ್ಕ ರಾಜ್ಯಗಳು ಸ್ವತಂತ್ರವಾದವು. ಸರಿಯಾಗಿದೆ. ಉತ್ತರ ಭಾರತ ರಾಜಕೀಯ ಅನೈಕ್ಯತೆ ಮತ್ತು ಹೂಣರ ದಾನಿಗಳು ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಿದವು. ತುಂಬಾ ಹೊಸ ರೀತಿಯ ಒಂದು ಪ್ರಶ್ನೆ ಇದು. ನೆನಪಲ್ಲಿ ಇಟ್ಕೊಂಡ್ರೆ, ಗುಪ್ತರ ಆಳ್ವಿಕೆಯ ನಂತರ ಚಿಕ್ಕ ರಾಜ್ಯಗಳು ಉದಯ ಆದವು. ಜೊತೆಯಲ್ಲಿ ಹೂಣರ ದಾಳಿಗಳಿಂದಾಗಿ ಆ ಚಿಕ್ಕ ರಾಜ್ಯಗಳು ಆ ಅನೈಕ್ಯತೆಯನ್ನು ಎದುರಿಸುವಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಹಿಂದೇಟನ್ನ ಹಾಕ್ತು ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಚಿಕ್ಕ ರಾಜ್ಯಗಳು ಸ್ವತಂತ್ರವಾದವು ಉತ್ತರ ಆಳ್ವಿಕೆಯ ನಂತರ. ರಾಜಕೀಯ ಅನೈಕ್ಯತೆ ಮತ್ತು ಹೂಣರ ದಾಳಿಗಳು ಪ್ರಕ್ಷುಬ್ಧ ಪರಿಸ್ಥಿತಿಯನ್ನು ಉಂಟು ಮಾಡಿದವು ಅನ್ನೋದು ಇಲ್ಲಿ ನಮ್ಗೆ ಹೇಗೆ ಉತ್ತರ ಆಗತ್ತೆ ಅಂತ ಕೇಳಿದ್ರೆ, ನಾವು ಸರಿಯಾದ ಎ ಮತ್ತು ಆರ್ಗಳೆರಡು ಸರಿಯಾಗಿದೆ, ವಿವರಣೆ ಕೂಡ ಸರಿಯಾಗಿದೆ ಅಂತ ನಾವು ಬರಿಬೇಕಾಗತ್ತೆ. ಉತ್ತರ ಆಳ್ವಿಕೆಯ ನಂತರ ಸ್ವತಂತ್ರವಾದವು ಯಾಕೆ ಅಂತ ಕೇಳಿದ್ರೆ, ಅನೇಕ ಹೂಣರ ದಾಳಿಗಳು ಉಂಟಾದವು, ಪ್ರಕ್ಷುಬ್ಧ ಸ್ಥಿತಿ ಉಂಟಾಯಿತು. ಅದರ ಪರಿಣಾಮವಾಗಿ ಅನೇಕ ಸಣ್ಣ ರಾಜ್ಯಗಳು ಉದಯ ಆದವು. ಜೊತೆಗೆ ಗುಪ್ತರ ಅವನತಿ ಕೂಡ ಕಾರಣ. ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ
ತನ್ನ ರಣಗಜಗಳನ್ನು ಕಂಡ ಹರ್ಷನ ಹರ್ಷವು ಹಾರಿ ಹೋಯಿತು. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಅನೇಕ ಸಲ ಕೇಳಿದ್ದಾರೆ. ಯಾವ ಶಾಸನ ಅಂತ ಕೇಳಿದ್ರೆ ಐಹೊಳೆ ಶಾಸನದಲ್ಲಿ ರವಿಕೀರ್ತಿ ಹರ್ಷವರ್ಧನನ ಸೋಲನ ಈ ತರ ವರ್ಣಿಸ್ತಾನೆ. ಚಾಲುಕ್ಯ ವಾಸ್ತುಶಿಲ್ಪವನ್ನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಯಾರು? ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಸಾಮಾನ್ಯವಾಗಿ ವಿ.ಎ. ಸ್ಮಿತ್ ಅಂತ ಬರೆದು ಬಿಡ್ತೇವೆ, ಬಟ್ ಇಲ್ಲಿ ಚಾಲುಕ್ಯರ ವಾಸ್ತುಶಿಲ್ಪವನ್ನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದವರು ಪರ್ಸಿ ಬ್ರೌನ್. ಗರ್ಭಗುಡಿಯ ಮೇಲೆ ಮತ್ತೊಂದು ಗರ್ಭಗುಡಿ ಇರುವುದು ಯಾವ ದೇವಾಲಯದ ವಿಶೇಷ ಲಕ್ಷಣ? ತುಂಬಾ ವಿಶೇಷವಾದಂತಹ ಪ್ರಶ್ನೆ. ಒಂದು ಗರ್ಭಗುಡಿಯ ಮೇಲೆ ಇನ್ನೊಂದು ಗರ್ಭಗುಡಿ ಇರುವಂತಹ ದೇವಾಲಯ ಅದು ಲಾಡ್ಖಾನ್ ದೇವಾಲಯ ಅಂತ ನೋಡ್ತೀವಿ. ಲಾಡ್ಖಾನ್ ದೇವಾಲಯವನ್ನ ನಾವಿಲ್ಲಿ ಹೆಸರಿಸಬೇಕಾಗತ್ತೆ. ಆಮೇಲೆ ಹರ್ಷವರ್ಧನ ಕನೋಜಿನ ಧಾರ್ಮಿಕ ಸಭೆಗೆ ಸಂಬಂಧಿಸಿದಂತೆ ಸರಿಯಲ್ಲದ ಹೇಳಿಕೆ. ಹರ್ಷವರ್ಧನ 643ರಲ್ಲಿ ಕನೋಜ್ ಧಾರ್ಮಿಕ ಸಭೆ ನಡೆಸಿದ, ಸರಿ ಇದೆ. ಹುಯೆನ್ ಸ್ಯಾಂಗನನ್ನ ಸತ್ಕರಿಸಿದ, ಇದು ಕೂಡ ಸರಿ ಇದೆ. 75 ದಿನಗಳ ಕಾಲ ನಡೆಯಿತು. ಇಲ್ಲಿ ಹುಯೆನ್ ಸ್ಯಾಂಗ್ ಮಹಾಯಾನ ತತ್ವಗಳನ್ನ ವಿವರಿಸಿದ, ಎಲ್ಲ ಸರಿ ಇದೆ. ಬಟ್ ಇಲ್ಲಿ ಇದು 75 ದಿನಗಳ ಕಾಲ ನಡೆಯಲಿಲ್ಲ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಪ್ರಯಾಗ್ ಸಮ್ಮೇಳನ 73 ದಿನಗಳ ಕಾಲ ನಡೆಯುತ್ತೆ. ಇನ್ನು ಕೊಟ್ಟಿರುವ ಉತ್ತರದಲ್ಲಿ ಸರಿಯಾದನ್ನ ಆರಿಸಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ. ಹರ್ಷವರ್ಧನನ ಎರಡನೆಯ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಹರ್ಷವರ್ಧನ ಎರಡನೇ ರಾಜಧಾನಿ ಕನೋಜ್, ಮೊದಲನೇದು ಥಾನೇಶ್ವರ. ಬಾಣಭಟ್ಟನಿಗೆ ಆಶ್ರಯ ನೀಡಿದವನು ಹರ್ಷವರ್ಧನ. ಚಾಲುಕ್ಯ ಮನೆತನದ ಸ್ಥಾಪಕ ಜಯಸಿಂಹ. ಪಲ್ಲವರ ರಾಜಧಾನಿ ಯಾವುದು ಅಂತ ಕೇಳಿದರೆ ಕಂಚಿ. ಪಟ್ಟದಕಲ್ಲಿನ ಪ್ರಾಚೀನ ಹೆಸರು ಯಾವುದು ಅಂತ ಕೇಳಿದರೆ ಕಿಸುವಳಲು. ಇಲ್ಲಿ ಪ್ರಭಾಕರ ವರ್ಧನ ಯಾರು ಅಂತ ಕೇಳಿದ್ರೆ ಹರ್ಷವರ್ಧನನ ತಂದೆ. ಆಮೇಲೆ ಹೊಂದಿಸಿ ಬರೆಯಿರಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಬಂದ್ರೆ ಚಾವುಂಡರಾಯನಿಗೆ ಇಲ್ಲಿ ಏನ್ ಸರಿ ಹೊಂದತ್ತೆ ಅಂತ ಕೇಳಿದ್ರೆ ಇಲ್ಲಿ ಇರುವಂತಹ ಆಯ್ಕೆಗಳನ್ನ ನೀವು ಗಮನಿಸ್ತಾ ಬಂದ್ರೆ ಈ ಆಯ್ಕೆ ಗೊಮ್ಮಟೇಶ್ವರ ವಿಗ್ರಹ ಚಾವುಂಡರಾಯನಿಗೆ ಸರಿ ಹೊಂದುತ್ತೆ. ಇನ್ನು ಹರ್ಷವರ್ಧನಿಗೆ ಸಂಬಂಧಪಟ್ಟಂತೆ ಅವನ ಬಿರುದು ಶಿಲಾದಿತ್ಯ. ಆಮೇಲೆ ಮಯೂರವರ್ಮ ಕದಂಬರ ಸ್ಥಾಪಕ. ಆಮೇಲೆ ರವಿಕೀರ್ತಿ ಯಾರಪ್ಪ ಇಲ್ಲಿ ಅಂತ ಕೇಳಿದ್ರೆ ಎಲ್ಲಪ್ಪ ಐಹೊಳೆ ಶಾಸನ ಕಾಣೋದಿಲ್ಲ ಅಂತ ಹುಡುಕ್ಬೇಡಿ, ಮೇಗುತಿ ದೇವಾಲಯವನ್ನು ಅವನು ಕಟ್ಟಿಸ್ತಾನೆ. ಇನ್ನು ಎರಡನೆಯ ಪುಲಿಕೇಶಿಯ ಬಗ್ಗೆ ನೀವು ಬರಿಬೇಕಾಗಿದ್ದು ಪೃಥ್ವಿವಲ್ಲಭ. ವಾತಾಪಿಕೊಂಡನ್ ಅನ್ನೋದು 1ನೇ ನರಸಿಂಹವರ್ಮನ ಬಿರುದು. ಇನ್ನು ಸೆಟ್ 2ರಲ್ಲಿ ನಾವು ನೋಡ್ತೀವಿ ಬಾಣಭಟ್ಟನಿಗೆ ಯಾವುದು ಸರಿ ಹೊಂದತ್ತೆ ಅಂತ ಕೇಳಿದ್ರೆ ಹರ್ಷಚರಿತೆ, ನೇರವಾಗಿ ಉತ್ತರ ಹೊಂದ್ಕೊಂಡೇ ಇದೆ. ರವಿಕೀರ್ತಿಗೆ ಯಾವುದು ಸರಿ ಹೊಂದತ್ತೆ ಕೇಳಿದ್ರೆ ಐಹೊಳೆ ಶಾಸನ. ವಿಜಯ ಭಟ್ಟಾರಿಕ ಪುಲಿಕೇಶಿಯ ಸೊಸೆ ವಿಜಯ ಭಟ್ಟಾರಿಕ ಅಥವಾ ವಿಜ್ಜಿಕ, ಇವಳು ಕೌಮುದಿ ಮಹೋತ್ಸವ ಎಂಬ ಗ್ರಂಥವನ್ನ ಬರೀತಾಳೆ. ಇನ್ನು ಮಂಗಳೇಶ ಮಹಾಕೂಟ ಸ್ತಂಭ ಶಾಸನ ಹುಯೆನ್ ಸ್ಯಾಂಗ್ ಸಿಯುಕಿ. ಇನ್ನು ಈ ಪಾಠದಲ್ಲಿ ಇರುವಂತಹ 1 ಅಂಕದ ಪ್ರಶ್ನೆಗಳ ಕಡೆಗೆ ಬಂದ್ರೆ ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಥಾನೇಶ್ವರ. ಶಿಲಾದಿತ್ಯ ಹರ್ಷವರ್ಧನನ ಬಿರುದು. ನರ್ಮದಾ ನದಿ ಕಾಳಗ ನೆನಪಲ್ಲಿಟ್ಕೊಂಡಿರಿ 634 ಕಾಲಾನುಕ್ರಮದಲ್ಲಿ 2 ಸಲ ಇದನ್ನ ಕೇಳಿದ್ದಾರೆ, ಹಾಗೆ ಗಮನ ಇಟ್ಕೊಂಡಿರಿ. ಆಮೇಲೆ ಹರ್ಷವರ್ಧನ ಸ್ವೀಕರಿಸಿದ ಧರ್ಮ ಬೌದ್ಧ ಧರ್ಮ. ಗಂಗರ ಪ್ರಸಿದ್ಧ ಮಂತ್ರಿ ಚಾವುಂಡರಾಯ. 1ನೇ ಪುಲಿಕೇಶಿ ಅಶ್ವಮೇಧ ಯಾಗ ಮಾಡಿದ ಎಂದು ತಿಳಿಸುವ ಶಾಸನ. ತುಂಬಾ ಹೊಸ ಪ್ರಶ್ನೆ, ತುಂಬಾ ಜನರಿಗೆ ಇದರ ಉತ್ತರ ಗೊತ್ತಿಲ್ಲದೆ ಇರಬಹುದು. ಬಾದಾಮಿ ಶಾಸನ. ನರ್ಮದಾ ನದಿ ಕಾಳಗದ ನಂತರ ಇಮ್ಮಡಿ ಪುಲಿಕೇಶಿ ಯಾವ ಬಿರುದನ್ನು ಪಡೆದ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಪರಮೇಶ್ವರ ಅನ್ನೋದಾಗಿ ಆತ ಬಿರುದನ್ನ ಪಡೆದ ಅಂತ ನೋಡ್ತೀವಿ. ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದ ಪಲ್ಲವ ದೊರೆ 1ನೇ ನರಸಿಂಹವರ್ಮ. ವಾತಾಪಿಕೊಂಡನು 1ನೇ ನರಸಿಂಹವರ್ಮ. ಇಮ್ಮಡಿ ಪುಲಿಕೇಶಿ ಆಸ್ಥಾನದ ಕವಿ ರವಿಕೀರ್ತಿ. ಪಲ್ಲವರ ರಾಜಧಾನಿ ಕಂಚಿ. ಪಲ್ಲವರ ಶಿಲಾರಥಗಳು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಎಲ್ಲಿ ನಿರ್ಮಿಸಲ್ಪಟ್ಟವು ಅಂತ ಕೇಳಿದ್ರೆ ಮಹಾಬಲಿಪುರಂದಲ್ಲಿ ಇದನ್ನ ನಿರ್ಮಿಸಿದರು ಅಂತ ನಾವು ನೋಡ್ತೀವಿ. ಪಲ್ಲವರ ಶಿಲಾರಥಗಳು, ಅದರಲ್ಲಿ ಪಾಂಡವರ ರಥಗಳು ತುಂಬಾ ಪ್ರಸಿದ್ಧವಾಗಿದೆ ಅಂತ ನಮ್ಗೆ ಗೊತ್ತಿದೆ. ಇನ್ನು ವರ್ಧನರ ಇತಿಹಾಸ ರಚನೆಗಿರುವ 2 ಮೂಲಾಧಾರಗಳು. ಸಾಮಾನ್ಯವಾಗಿ ಇದುವರೆಗೆ ಮೌರ್ಯರ ಬಗ್ಗೆ ಕೇಳ್ತಾ ಇದ್ರು, ಇಲ್ಲ ಗುಪ್ತರ ಬಗ್ಗೆ ಕೇಳ್ತಾ ಇದ್ರು. ಇಲ್ಲಿ ಆಧಾರ ಕೇಳ್ತಾ ಇದ್ದಾರೆ ವರ್ಧನರ ಬಗ್ಗೆ ಏನ್ ಆಧಾರ ಇದೆ ಅಂತ. ಆವಾಗ ಬಾಣನ ಹರ್ಷಚರಿತೆಯನ್ನ ಬರಿಬೇಕಾಗತ್ತೆ. ಆಮೇಲೆ ಹರ್ಷವರ್ಧನನ ತಾಮ್ರ ಪಟವನ್ನ ಬರಿಬೇಕಾಗತ್ತೆ. ಹುಯೆನ್ ಸ್ಯಾಂಗನ ಸಿಯುಕಿಯನ್ನ ಬರಿಬೇಕಾಗತ್ತೆ. ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿ ಕಾಳಗದಲ್ಲಿ ಯಾರೊಂದಿಗೆ ಹೋರಾಡಿದ ಅಂತ ಕೇಳಿದ್ರೆ ಹರ್ಷವರ್ಧನ ಜೊತೆಗೆ ಹೋರಾಡಿದ 634ರಲ್ಲಿ. ಕದಂಬರ ಕಾಲದ 2 ವಿದ್ಯಾ ಕೇಂದ್ರಗಳು ತುಂಬಾ ಇಂಪಾರ್ಟೆಂಟ್. ಅಗ್ರಹಾರಗಳು, ಬ್ರಹ್ಮಪುರಿಗಳು, ಘಟಿಕಾ ಸ್ಥಳಗಳು. ಗಂಗರ ಪ್ರಸಿದ್ಧ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳಾದ ತುಂಬಾ ಹೊಸ ಪ್ರಶ್ನೆ. ತಲಕಾಡು ಅವರ ರಾಜಧಾನಿ ಕಲಾ ಕೇಂದ್ರ. ಮಣ್ಣೆ ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಕಲಾ ಕೇಂದ್ರ ಅಂತ ನಾವು ನೋಡ್ತೀವಿ. ಆಮೇಲೆ ಗಂಗರ ಕಾಲದ 2 ಶಿಲಾಶಾಸನಗಳು, ಇದು ಕೂಡ ಹೊಸ ಹೊಸ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಪಾಠದಲ್ಲಿ. ಅಟಕೂರು ಮತ್ತು ದೊಡ್ಡಹುಂಡಿ ಶಾಸನ. ಇದು ಅವರ ಕಲೆ ಮತ್ತು ವಾಸ್ತುಶಿಲ್ಪದ ದೊಡ್ಡ ಕೊಡುಗೆಗಳನ್ನ ಉಲ್ಲೇಖಿಸೋದು. ನೆನಪಲ್ಲಿ ಇಟ್ಕೊಂಡಿರಿ, ಅಟಕೂರು ಮತ್ತು ದೊಡ್ಡಹುಂಡಿ ಶಿಲಾಶಾಸನಗಳು. ಚಾಲುಕ್ಯರ ಕಾಲದ 2 ಶಾಸನಗಳನ್ನ ಬರೆಯಿರಿ. ಚಾಲುಕ್ಯರ ಕಾಲದ 2 ಶಾಸನಗಳನ್ನ ಕೇಳಿದ್ದಾರೆ, ಬಾದಾಮಿ, ಐಹೊಳೆ ಮತ್ತೆ ಮಹಾಕೂಟ. ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯ 2 ಪ್ರಮುಖ ಲಕ್ಷಣಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ವಿಶೇಷವಾಗಿ ಕುದುರೆ ಲಾಳಾಕೃತಿಯ ತಳವಿನ್ಯಾಸವನ್ನ ಅವರ ದೇವಾಲಯಗಳು ಅಥವಾ ಗಜಪೃಷ್ಠಾಕಾರ ಅಂತ ಕರಿತೀವಿ. ಆಮೇಲೆ ಚಿಕ್ಕದಾದಂತಹ ಒಂದು ತಳವಿನ್ಯಾಸ. ಆಮೇಲೆ ಪಿರಾಮಿಡಿನಾಕೃತಿಯ ಶಿಖರವನ್ನ ಹೊಂದಿದ್ರು. ಇವೆಲ್ಲವನ್ನ ಬರೀಬೇಕು. ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರಗಳು ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು.
ಹರ್ಷವರ್ಧನನ ಸಾಧನೆಯನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಆಗಿರುವ 4ನೆಯ ಪ್ರಶ್ನೆ ನಮಗೆ ಸಿಗ್ತಾ ಇದೆ ಪ್ರಾಚೀನ ಭಾರತದಲ್ಲಿ. ಆಮೇಲೆ ಇಮ್ಮಡಿ ಪುಲಿಕೇಶಿಯ ಸಾಧನೆ 10 ಅಂಕಕ್ಕೆ ಕೇಳುವಂತ ಪ್ರಶ್ನೆ. ಇನ್ನು ಇದರಲ್ಲಿ ಯಾವುದೇ ಬರಲಿ, ಕಾಲಾನುಕ್ರಮದಲ್ಲಿ ಮತ್ತೆ ಮತ್ತೆ ಇದನ್ನೇ ಕೇಳಿದ್ದಾರೆ, ಹಾಗೆ ನೆನಪಲ್ಲಿ ಇಟ್ಕೊಂಡಿರಿ. ಪ್ರಯಾಗ್ ಬೌದ್ಧ ಸಮ್ಮೇಳನ, ಕನೋಜ್ ಧಾರ್ಮಿಕ ಸಭೆ, ನರ್ಮದಾ ನದಿ ಕಾಳಗ, ಇದರಲ್ಲಿ ಯಾವುದೇ ಬರಲಿ ಕಣ್ಣು ಮುಚ್ಕೊಂಡು ನೀವು 4ರಲ್ಲಿ ಇದನ್ನ ಮೊದಲನೇ ಪ್ಲೇಸ್ ಅಲ್ಲಿ ಇಟ್ಬಿಡ್ಬೋದು. ಹಾಗೆ ನಮ್ಗೆ ಈಗ ನೋಡಿ 5 ಪ್ರಶ್ನೆಗಳು ಸಿಕ್ಬಿಟ್ಟಿದಾವೆ. 5 ಪ್ರಶ್ನೆಗಳು 10 ಅಂಕದ ಸಿಕ್ಕಿದಾವೆ. 4 ಪ್ರಶ್ನೆಗಳು 5 ಅಂಕದ ಸಿಕ್ಕಿದಾವೆ. 6 ಇದೆ, 2 ಬರ್ತದೆ. 5 ಇದೆ, 1 ಬಂದೇ ಬರ್ತದೆ. ನೆನಪಲ್ಲಿ ಇಟ್ಕೊಂಡಿರಿ. ದೆನ್ ರಾಷ್ಟ್ರಕೂಟರು ಪಾಠಕ್ಕೆ ಬಂದ್ರೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ 3ನೆಯ ಕೃಷ್ಣ ನಿರ್ಮಿಸಿದ. ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ದೃಶ್ಯ ಅದ್ಭುತವಾಗಿ ಕಾಣುವುದರಿಂದ ಇದನ್ನು ಕೈಲಾಸನಾಥ ದೇವಾಲಯ ಎಂದು ಕರೆಯಲಾಗಿದೆ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಇದರಲ್ಲಿ 2 ಕೂಡ ಸರಿ ಇದೆ. ಕೈಲಾಸನಾಥ ದೇವಾಲಯ ಎಂಬ ಹೆಸರು ಬಂದಿದ್ದು ಅದೇ ಕಾರಣಕ್ಕೆ. ರಾಷ್ಟ್ರಕೂಟ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳಿದವರು ಯಾರು ಅಂತ ಕೇಳಿದ್ರೆ ಸುಲೈಮಾನ್ ಆ ಮಾತನ್ನ ಹೇಳ್ತಾನೆ. ಅಮೋಘ ವರ್ಷನ ಆಸ್ಥಾನಕ್ಕೆ ಆತ ಬಂದಿದ್ದ ಅಂತ ನೋಡ್ತೀವಿ. ಇನ್ನು ರಾಷ್ಟ್ರಕೂಟರು ಯಾವ ಪ್ರದೇಶಕ್ಕೆ ಸೇರಿದವರು ಅಂತ ಹೇಳಿ ಕೇಳಿದ್ದಾರೆ. ರಾಷ್ಟ್ರಕೂಟರು ಇಲ್ಲಿ ತುಂಬಾ ಹೊಸ ಪ್ರಶ್ನೆ. ತಮ್ಮ ಶಾಸನಗಳಲ್ಲಿ ಅವರು ಹೇಳ್ಕೊತಾರೆ ತಮ್ಮನ್ನ ಲಾತೂರು ಅಥವಾ ಲಟ್ಟಲೂರು ಪುರವರಾಧೀಶ್ವರರು ಅಂತ. ರಾಷ್ಟ್ರಕೂಟರ ಮೊದಲ ದೊರೆ ಯಾರು ಅಂತ ಕೇಳಿದರೆ ದಂತಿದುರ್ಗ ರಾಷ್ಟ್ರಕೂಟರ ಮೊದಲ ದೊರೆ. ಉತ್ತರ ಭಾರತದಲ್ಲಿ ರಾಷ್ಟ್ರಕೂಟರ ಪ್ರಭಾವವನ್ನು ಹರಡಿದ ಕೀರ್ತಿ ಇವನಿಗೆ ಸಲ್ಲುತ್ತದೆ. ಉತ್ತರ ಭಾರತದಲ್ಲಿ ಧ್ರುವ ಮೊದಲ ಬಾರಿಗೆ ರಾಷ್ಟ್ರಕೂಟರ ಕೀರ್ತಿಯನ್ನ ಹರಡುತ್ತಾನೆ. ಧ್ರುವನು ಗಂಗರ ದೊರೆ 2ನೆಯ ಶಿವಮಾರನನ್ನು ಡ್ಯಾಶ್ ಎಂಬಲ್ಲಿ ಸೋಲಿಸಿದ. ಮುದಗುಂದೂರು, ಈ ಶಿವಮಾರನ ಬಂಧನ ಬಿಡುಗಡೆ ತುಂಬಾ ಪ್ರಮುಖವಾಗಿದೆ ರಾಷ್ಟ್ರಕೂಟರ ಇತಿಹಾಸದಲ್ಲಿ, ಧ್ರುವ ಮತ್ತು ಗೋವಿಂದನ ಇತಿಹಾಸವನ್ನ ಕಲ್ತ್ಕೊಳ್ಳುವಾಗ. ಹಾಗೆ ಹೊಸ ಹೊಸ ಪ್ರಶ್ನೆಗಳು. ಉತ್ತರ ಭಾರತದಲ್ಲಿ ರಾಷ್ಟ್ರಕೂಟರ ಪ್ರಭಾವವನ್ನು ಹರಡಿದ ಕೀರ್ತಿ ಧ್ರುವನಿಗೆ ಸಲ್ಲುತ್ತೆ. ಧ್ರುವನು ಗಂಗರ ದೊರೆ 2ನೇ ಶಿವಮಾರನನ್ನ ಮುದಗುಂದೂರು ಕಾಳಗದಲ್ಲಿ ಸೋಲಿಸ್ತಾನೆ. ರಾಷ್ಟ್ರಕೂಟರ ಕಾಲದ ಬೌದ್ಧ ಸಂಘ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಕನ್ಹೇರಿಯಲ್ಲಿ ಇತ್ತು ಅಂತ ನೋಡ್ತೀವಿ. ಎಲಿಫೆಂಟಾದ ಪುರಾತನ ಹೆಸರು ಕೇಳಿದ್ದಾರೆ. ಈ ಪ್ರಶ್ನೆಯನ್ನ ನೆನಪಲ್ಲಿಟ್ಕೊಂಡಿರಿ. ಗೊರವಪುರಿ. ಪೋರ್ಚುಗೀಸರು ದೊಡ್ಡ ಬಂಡೆಯನ್ನ ಎಲಿಫೆಂಟಾ ಅಂತ ಕರೀತಾರೆ, ಮುಂದೆ ಎಲಿಫೆಂಟಾ ಎಂಬ ಹೆಸರು ಬರುತ್ತೆ. ಬಂಕಾಪುರವನ ನಗರವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದರೆ ಅಮೋಘ ವರ್ಷ ತನ್ನ ಸೇನಾಪತಿ ಬಂಕೇಶನ ಹೆಸರಿನಲ್ಲಿ ನಿರ್ಮಿಸ್ತಾನೆ. ಅಮೋಘ ವರ್ಷನು ಡ್ಯಾಶ್ ಭಾಷೆಯಲ್ಲಿ ಪ್ರಶ್ನೋತ್ತರ ರತ್ನಮಾಲವನ್ನ ಬರೀತಾನೆ, ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾನೆ. ರಾಷ್ಟ್ರಕೂಟರ ಸಾಮಂತ ಇಮ್ಮಡಿ ಅರಿಕೇಸರಿ, ಅವನ ಆಸ್ಥಾನದಲ್ಲಿ ಪಂಪ ಇದ್ದ ಅಂತ ನೋಡ್ತೀವಿ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ಜಗತ್ತಿನ ಅದ್ಭುತ ಕಲಾಕೃತಿಗಳಲ್ಲಿ ಒಂದು ಅಂತ ಹೇಳಿದವರು ಯಾರು ಅಂತ ಕೇಳಿದ್ರೆ ವಿ.ಎ. ಸ್ಮಿತ್. ಸೊ ವಿ.ಎ. ಸ್ಮಿತ್ ಅವರು 2 ವಿಶೇಷಗಳನ್ನ ಹೇಳ್ತಾರೆ. ಒಂದು, ಎಲ್ಲೋರಾದ ಕೈಲಾಸನಾಥ ದೇವಾಲಯ ಜಗತ್ತಿನ ಅದ್ಭುತ ಕಲಾಕೃತಿ. ಇನ್ನೊಂದು, ಮಹಮ್ಮದ್ ಬಿನ್ ತುಘಲಕ್ ವೈರುಧ್ಯಗಳ ಮಿಶ್ರಣ. ಆದರೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನ, ಐಹೊಳೆಯ ವಾಸ್ತುಶಿಲ್ಪವನ್ನ ಏನು ತೊಟ್ಟಿಲು ದೇವಾಲಯಗಳ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಕರೀತಾರೆ, ಅದು ಮಾತ್ರ ಪರ್ಸಿ ಬ್ರೌನ್. ನೆನಪಲ್ಲಿರ್ಲಿ. ಆಮೇಲೆ ನಾವು ಹೊಂದಿಸಿ ಬರೆಯಿರಿ ಈ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಅಮೋಘ ವರ್ಷನಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬಂದ್ರೆ ಪ್ರಶ್ನೋತ್ತರ ರತ್ನಮಾಲವನ್ನ ಬರೆದಿದ್ದಾನೆ. 1ನೇ ಕೃಷ್ಣ ಬಹಳ ಇಂಪಾರ್ಟೆಂಟ್ ಆಗಿ ಕೈಲಾಸನಾಥ ದೇವಾಲಯ ಕಟ್ಟಿಸಿದವನು. ಇನ್ನು ಪಂಪ ಕನ್ನಡದ ಆದಿಕವಿ. 3ನೇ ಗೋವಿಂದನ ಬಿರುದನ್ನ ಕೊಟ್ಟಿದ್ದಾರೆ, ಜಗತ್ತುಂಗ ಅಂತ ಹೇಳಿ. ಇನ್ನು ಪೊನ್ನ ಶಾಂತಿ ಪುರಾಣ. ಧಾರಾವರ್ಷ ಅನ್ನೋದು ಧ್ರುವನ ಬಿರುದು ಅಂತ ನಾವು ನೋಡ್ತೀವಿ. ಇನ್ನು 2ನೆಯ ಸೆಟ್ಟಿಗೆ ಬಂದ್ರೆ ಅಮೋಘ ವರ್ಷ, ಮತ್ತೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಮೋಘ ವರ್ಷ ಮತ್ತೆ ಪ್ರಶ್ನೋತ್ತರ ರತ್ನಮಾಲ. ಸುಲೈಮಾನ್ ಅಮೋಘ ವರ್ಷನ ಆಸ್ಥಾನಕ್ಕೆ ಬಂದಂತ ಅರಬ್ ಪ್ರವಾಸಿಗ. ಪೊನ್ನ ಉಭಯ ಕವಿ ಚಕ್ರವರ್ತಿ ಅನಿಸ್ಕೊಂಡವನು. ಇನ್ನು ಶ್ರೀ ವಿಜಯ ಕವಿರಾಜ ಮಾರ್ಗ. ಪಂಪ ಇಮ್ಮಡಿ ಅರಿಕೇಸರಿಯ ಆಸ್ಥಾನದ ಕವಿ. ಸೊ ಅಲ್ಲಿಗೆ ಈ ಕಲಿವಲ್ಲಭ ಅನ್ನೋದು ಮಾತ್ರ ನಮ್ಗೆ ಎಕ್ಸ್ಟ್ರಾ ಆಗಿ ಉಳ್ಕೊಳ್ಳುತ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳ ಕಡೆಗೆ ಬಂದ್ರೆ, ರಾಷ್ಟ್ರಕೂಟರ ಶಿಲಾಶಾಸನಗಳಲ್ಲಿ ತಮ್ಮನ್ನು ಏನೆಂದು ಕರೆದುಕೊಂಡಿದ್ದಾರೆ? ತಮ್ಮನ್ನ ಲಟ್ಟಲೂರು ಪುರವರಾಧೀಶ್ವರರು ಅಂತ ಕರ್ಕೊಂಡಿದ್ದಾರೆ. ಈ ಲತ್ತೂರು ಅಥವಾ ಲಾಟೂರು ಅನ್ನೋದು ಅವರ ಮೂಲ ಸ್ಥಳ ಅನ್ನೋದಾಗಿ. ರಾಷ್ಟ್ರಕೂಟರು ಮೂಲತಃ ಮಹಾರಾಷ್ಟ್ರದ ಲತ್ತೂರಿನವರು, ಅದಕ್ಕೋಸ್ಕರವೇ ಲಟ್ಟಲೂರು ಪುರವರಾಧೀಶ್ವರ ಹೇಳ್ಕೊಂಡಿದ್ದು. ಅಮೋಘ ವರ್ಷನ ದಂಡನಾಯಕ ಬಂಕೇಶ, ಆಗಲೇ ನೋಡಿದೀವಿ, ಬಂಕಾಪುರ ನಗರವನ್ನ ಅವನ ಹೆಸರಿಗೆ ಕಟ್ಟಿಸ್ತಾನೆ ಅಮೋಘ ವರ್ಷ, ಯಾಕೆಂದ್ರೆ ತನ್ನ ಮಗನ ದಂಗೆಯನ್ನ ಅಡಗಿಸಿದ ಎಂಬ ಕಾರಣಕ್ಕೆ. ಅಮೋಘ ವರ್ಷ ರಚಿಸಿದ ಕೃತಿ ಪ್ರಶ್ನೋತ್ತರ ರತ್ನಮಾಲ. ಕವಿರಾಜ ಮಾರ್ಗದ ಕೃತಿಯ ಕರ್ತೃ ಶ್ರೀ ವಿಜಯ. ರಾಷ್ಟ್ರಕೂಟ ಸಾಮ್ರಾಜ್ಯದ ಬಗ್ಗೆ ಸುಲೈಮಾನ್ ಏನು ಅಭಿಪ್ರಾಯ ಪಡ್ತಾನೆ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ, ದೊಡ್ಡ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದು ಅನ್ನೋದಾಗಿ ಆತ ಹೇಳ್ತಾನೆ. ಶಿವಕೋಟ್ಯಾಚಾರ್ಯ ವಡ್ಡಾರಾಧನೆ. ಎಲಿಫೆಂಟದ ಮೊದಲ ಹೆಸರು ಗೊರವಪುರಿ ಅಂತ ನೋಡ್ತೀವಿ. ಇನ್ನು ರಾಷ್ಟ್ರಕೂಟ ಪದದ ಅರ್ಥವೇನು? ತುಂಬಾ ಹೊಸ ಪ್ರಶ್ನೆ. ರಾಷ್ಟ್ರ ಅಂದ್ರೆ ದೇಶ, ಕೂಟ ಎಂದರೆ ಮುಖ್ಯಸ್ಥ. ರಾಷ್ಟ್ರಕೂಟ ಅನ್ನೋದು ಅಧಿಕಾರ ಸೂಚಕವಾದ ಪದ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಹೊಸ ಪ್ರಶ್ನೆ. ರಾಷ್ಟ್ರಕೂಟ ಪದದ ಅರ್ಥವೇನು? ರಾಷ್ಟ್ರ ಎಂದರೆ ದೇಶ, ಕೂಟ ಎಂದರೆ ಮುಖ್ಯಸ್ಥ, ಅಧಿಕಾರ ಸೂಚಕ ಪದ. ಸಂಜನಾ ಶಾಸನದ ಮಹತ್ವವೇನು? ಬಹಳ ಇಂಪಾರ್ಟೆಂಟ್. ಸಂಜನಾ ಶಾಸನದ ಮಹತ್ವ ಏನು ಅಂತಂದ್ರೆ, ಅಮೋಘ ವರ್ಷ ತನ್ನ ಸಾಮ್ರಾಜ್ಯದಲ್ಲಿ ಬರಬಹುದಾದಂತಹ ಬರಗಾಲವನ್ನು ತಪ್ಪಿಸೋದಕ್ಕಾಗಿ ತನ್ನ ಹೆಬ್ಬೆರಳನ್ನ ಮಹಾಲಕ್ಷ್ಮಿಗೆ
ಕತ್ತರಿಸಿ ಕೊಡ್ತಾನೆ. ಇದು ಉಲ್ಲೇಖ ಇರುವಂತದ್ದು ಸಂಜನಾ ಶಾಸನದಲ್ಲಿ. ಇಂತಹ ಒಬ್ಬ ಜನಾನುರಾಗಿ ದೊರೆಯಾಗಿದ್ದ ಅಮೋಘ ವರ್ಷ ಅನ್ನೋದನ್ನ ಈ ಸಂಜನಾ ಶಾಸನ ಹೇಳುತ್ತೆ. ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಇಬ್ಬರು ಪ್ರಮುಖ ಕವಿಗಳನ್ನ ಹೆಸರಿಸಿ ಅಂತ ಹೇಳಿದ್ದಾರೆ. ಅಮೋಘ ವರ್ಷನ ಆಸ್ಥಾನದಲ್ಲಿ ಶ್ರೀ ವಿಜಯ ಇದ್ದ, ಮಹಾವೀರಾಚಾರ್ಯ ಇದ್ದ, ಜಿನಸೇನಾಚಾರ್ಯ ಇದ್ದ, ಶಕ್ತಾಯನ ಇದ್ದ. ಅವರೆಲ್ಲರ ಹೆಸರುಗಳನ್ನ ನೆನಪಿಟ್ಕೊಂಡು ಬರೀಬೇಕು. ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಯಾರು, ಯಾವಾಗ? ಸುಲೇಮಾನ್. ಸಾಮಾನ್ಯ ಶಕ 851ರಲ್ಲಿ ಸುಲೇಮಾನ್ ಭೇಟಿ ಕೊಡ್ತಾನೆ. ಉಭಯ ಕವಿಚಕ್ರವರ್ತಿ ಅಂತ ಪೊನ್ನನನ್ನ ಕರೀತಾರೆ. ಆತ ಯಾರ ಆಸ್ಥಾನದಲ್ಲಿದ್ದ ಅಂತ ಕೇಳಿದ್ರೆ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನ ಇದ್ದ ಅಂತ ನೋಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಪಂಪನಿಗೆ ಆಶ್ರಯ ನೀಡಿದವರು ಸಾಮಂತ ಅರಿಕೇಸರಿ. ಅವನಿಗಿದ್ದ ಬಿರುದು ಕನ್ನಡದ ಆದಿಕವಿ ಅನ್ನುವ ಬಿರುದು ಪಂಪನಿಗಿತ್ತು. ಇಮ್ಮಡಿ ಅರಿಕೇಸರಿ ಆಶ್ರಯ ಕೊಟ್ಟವನು. ರಾಷ್ಟ್ರಕೂಟರ 2 ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳು. ರಾಷ್ಟ್ರಕೂಟರ ಕಲೆ ವಾಸ್ತು ಶಿಲ್ಪಗಳು ಎಲ್ಲೋರಾದಲ್ಲಿದೆ ಮತ್ತು ಎಲಿಫೆಂಟಾದಲ್ಲಿ ಇದೆ. ಬಹಳ ಮುಖ್ಯವಾದ ಪ್ರಶ್ನೆ ಇದು ಕೂಡ. ರಾಷ್ಟ್ರಕೂಟರ ವಾಸ್ತುಶಿಲ್ಪ ಕೇಂದ್ರಗಳು, ಪಲ್ಲವರ ವಾಸ್ತುಶಿಲ್ಪ ಕೇಂದ್ರಗಳು, ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕೇಂದ್ರಗಳು, ಹೊಯ್ಸಳರ ವಾಸ್ತುಶಿಲ್ಪ ಕೇಂದ್ರಗಳು. ಈ ತರದ್ದು ತುಂಬಾ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಾದಾಮಿ ಚಾಲುಕ್ಯರು ಅಥವಾ ಆರಂಭದ ಚಾಲುಕ್ಯರು ಅಂದ್ಕೊಳ್ಳೆ ಅಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಆಮೇಲೆ ಮುಂದುವರೆದು ರಾಷ್ಟ್ರಕೂಟರು ಅಂದ್ಕೊಳ್ಳೆ ಎಲ್ಲೋರಾ ಮತ್ತು ಎಲಿಫೆಂಟಾಗಳನ್ನ ಬರೀಬೇಕು. ಪಲ್ಲವರು ಅಂದ್ಕೊಳ್ಳೆ ಕಂಚಿ ಮತ್ತು ಮಹಾಬಲಿಪುರಂ ಅನ್ನ ಬರೀಬೇಕು. ಇನ್ನು ಗಂಗರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಆವಾಗ ನಾವು ಆ ಶಾಸನಗಳು ಇದ್ದಂತಹ ದೊಡ್ಡಹುಂಡಿ ಮತ್ತು ಅಟಕೂರು ಶಾಸನಗಳನ್ನ ನಾವು ಬರೀಬೇಕು. ಹಿಂದಿನ ಒಂದು ಪಾಠದಲ್ಲಿ ನಾವು ನೋಡಿದ್ವಿ 2 ಬಹಳ ವಿಶೇಷವಾದಂತಹ ಶಾಸನಗಳನ್ನ ಅವರು ಕೊಟ್ಟಿದ್ರು ನಮ್ಗೆ ಅಂತ ಹೇಳಿ. ಅದು ನಿಮ್ಗೆ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ ಆಗತ್ತೆ. ಇನ್ನೊಂದ್ಸಲ ಅದನ್ನ ನಾನು ನಿಮಗೆ ಅಟಕೂರು ಮತ್ತೆ ದೊಡ್ಡಹುಂಡಿ ಶಾಸನಗಳು, ಇದು ಗಂಗರಿಗೆ ಸಂಬಂಧಪಟ್ಟಂತಹ ಒಂದು ಶಾಸನ ಆಗತ್ತೆ. ವಾಸ್ತುಶಿಲ್ಪವನ್ನ ಹೇಳುವಂತಹ ಶಾಸನ ಆಗತ್ತೆ. ಇನ್ನು ನಾವು ಈ ಪಾಠದಲ್ಲಿ ಮುಂದುವರೆದರೆ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನ ಬರೆಯಿರಿ ಕೊಡಿದ್ದಾರೆ. 10 ಅಂಕ ಪ್ರಶ್ನೆ. ಅಲ್ಲಿಗೆ ನೋಡಿ 10 ಅಂಕದ 6 ಪ್ರಶ್ನೆಗಳು ಪ್ರಾಚೀನ ಭಾರತದಲ್ಲಿ ಇದೆ. ಈ 6 ಪ್ರಶ್ನೆಗಳಲ್ಲಿ 2 ಪ್ರಶ್ನೆ 100% ವಾರ್ಷಿಕ ಪರೀಕ್ಷೆಗೆ ಬಂದೇ ಬರ್ತದೆ. ಇದೇ 5ನೇ ತಾರೀಕಿಗೆ ನಡೆಯುವ ಪರೀಕ್ಷೆಯಲ್ಲಿ. ಹಾಗೆ ನೆನಪಲ್ಲಿ ಇಟ್ಕೊಂಡಿರಿ. ಆರ್ಯರ ಬಗ್ಗೆ ಒಂದು ಪ್ರಶ್ನೆ ಇದೆ, ಬುದ್ಧನ ಬಗ್ಗೆ ಒಂದು ಪ್ರಶ್ನೆ ಇದೆ, ಅಶೋಕನ ಬಗ್ಗೆ ಒಂದು ಪ್ರಶ್ನೆ ಇದೆ, ಗುಪ್ತರ ಬಗ್ಗೆ ಒಂದು ಪ್ರಶ್ನೆ ಇದೆ, ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಒಂದು ಪ್ರಶ್ನೆ ಇದೆ, ರಾಷ್ಟ್ರಕೂಟರ ಬಗ್ಗೆ ಒಂದು ಪ್ರಶ್ನೆ ಇದೆ. ಈ 6 ಪ್ರಶ್ನೆಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು 2 ಪ್ರಶ್ನೆಗಳನ್ನ ಆರಾಮಾಗಿ ಬರೀಬಹುದು. ಇನ್ನು ಕಾಲಾನುಕ್ರಮ, ಅಮೋಘ ವರ್ಷನ ಆಸ್ಥಾನಕ್ಕೆ ಸುಲೇಮಾನ್ನ ಭೇಟಿ, ಕೈಲಾಸನಾಥ ದೇವಾಲಯ ನಿರ್ಮಾಣ, ಇದು 2 ಪ್ರಾಚೀನ ಭಾರತದ್ದು ಅಂತ ಗೊತ್ತಿದ್ರೆ ಸಾಕು, ನಿಮ್ಗೆ ಅಲ್ಲಿ ಅಂಕಗಳು ಬಂದೇ ಬರುತ್ತೆ. ಇನ್ನು ಅಧ್ಯಾಯ 4.9 ಪ್ರಾಚೀನ ಯುಗದ ಕೊನೆಯ ಪಾಠ. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದರೆ, ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಖೇಟ. ರಾಷ್ಟ್ರಕೂಟರನ್ನ ಸೋಲಿಸಿ ಅವರು ಮಾನ್ಯಖೇಟವನ್ನ ರಾಜಧಾನಿ ಮಾಡ್ಕೋತಾರೆ ಮೊದಲು. ಆಮೇಲೆ ಕಲ್ಯಾಣ 2ನೆಯ ರಾಜಧಾನಿ ಅಥವಾ ನಂತರದ ರಾಜಧಾನಿ ಆಗುತ್ತೆ. 6ನೇ ವಿಕ್ರಮಾದಿತ್ಯನ ಸಾಧನೆಯನ್ನು ತಿಳಿಸುವ ಶಾಸನ. ತುಂಬಾ ಹೊಸ ಪ್ರಶ್ನೆ, ಲಕ್ಷದಲ್ಲಿರ್ಲಿ. ಲಕ್ಷ್ಮೇಶ್ವರ ಶಾಸನ ಏನಿದೆ ಇದು 6ನೇ ವಿಕ್ರಮಾದಿತ್ಯನ ಸಾಧನೆಯನ್ನು ತಿಳಿಸುತ್ತೆ. ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ನೀವು ರಾಷ್ಟ್ರಕೂಟರ ನಂತರದ ಚಾಲುಕ್ಯರ ಸಾಹಿತ್ಯದ ಕೊಡುಗೆಗಳನ್ನು ನೋಡುವಾಗ ಗೊತ್ತಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ, ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಅದು ಜಾತಕ ತಿಲಕ. ಮೊದಲ ಪಶುವೈದ್ಯ ಗ್ರಂಥ ಗೋವೈದ್ಯ. ಮೊದಲ ಶೃಂಗಾರ ಕಾವ್ಯ ಮದನ ತಿಲಕ. ಕನ್ನಡದ ಮೊದಲ ಶಬ್ದಕೋಶ ಅಭಿಧಾನ ವಸ್ತುಕೋಶ. ವಿಷ್ಣುವರ್ಧನ ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದುಕೊಂಡ. ಕರೆಕ್ಟ್ ಇದೆ. ತಲಕಾಡು ಯುದ್ಧದಲ್ಲಿ ಚೋಳರನ್ನ ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯಿಂದ ಹೊರಹಾಕಿದೆ. 2 ಕೂಡ ಸರಿದೆ, ವಿವರಣೆ ಕೂಡ ಸರಿಯಾಗಿದೆ. ಬಿಟ್ಟಿದೇವ ತನ್ನ ಹೆಸರನ್ನ ವಿಷ್ಣುವರ್ಧನ ಎಂದು ಬದಲಾಯಿಸಿಕೊಂಡ. ಕರೆಕ್ಟ್ ಇದೆ. ಅವನು ರಾಮಾನುಜಾಚಾರ್ಯರಿಂದ ಪ್ರಭಾವಿತನಾದ. ಸರಿಯಾದ ವಿವರಣೆ 2 ಕೂಡ ಸರಿದೆ. ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನಕ್ಷತ್ರಾಕಾರ ತಳಪಾಯ. ಕರೆಕ್ಟ್ ಇದೆ. ಭುವನೇಶ್ವರಿಗಳಿದಾವೆ, ವೈವಿಧ್ಯಮಯ ರಚನೆ, ಆದ್ರೆ ಏನಿಲ್ಲ ಅಂತ ಕೇಳಿದ್ರೆ ಮಿನಾರ್ಗಳಿಲ್ಲ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇರುವಂತದ್ದು. ಹಾಗೆ 1, 2, 3 ಇವು ಸರಿಯಾಗಿದೆ ಅಂತ ನಾವು ನೋಡ್ತೀವಿ. ಇನ್ನು ಬಿಟ್ಟ ಸ್ಥಳಕ್ಕೆ ಬಂದ್ರೆ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಕೇಳಿದರೆ 2ನೆಯ ತೈಲಪ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಮತ್ತೆ ಕೇಳಿದ್ದಾರೆ ಮಾನ್ಯಖೇಟ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು ಅಂತ ಕೇಳಿದ್ರೆ ಇದು ಬಿಣ ಅಂತ ಆಗಿದೆ. ಇದು ಆಕ್ಚುಲಿ ಏನಾಗಬೇಕು ಅಂತ ಕೇಳಿದ್ರೆ ಬಿಲ್ಹಣ. ಬಿಲ್ಹಣ ಏನು ಅಂತ ಕೇಳಿದ್ರೆ ಆತ 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಅಂತ ನೋಡ್ತೀವಿ. ಆಮೇಲೆ ಭಾರತದ ಇತಿಹಾಸದಲ್ಲಿ ಡ್ಯಾಶರ ಕಾಲ, ಗುಪ್ತರ ಕಾಲವನ್ನ ಒಂದ್ ನಿಮಿಷ. ಭಾರತ ಇತಿಹಾಸದಲ್ಲಿ ಡ್ಯಾಶರ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೀತಾರೆ. ಹೊಯ್ಸಳರ ಕಾಲವನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೊಯ್ಸಳರ ಕಾಲ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ. ಟೋಟಲ್ ಸುವರ್ಣ ಯುಗ ಅಥವಾ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತಂದ್ರೆ ಅದು ಗುಪ್ತರ ಕಾಲ. ದ್ವಾರ ಸಮುದ್ರದ ಇಂಧನ ಹೆಸರೇನು ಅಂತ ಕೇಳಿದರೆ ಹಳೆಬೀಡು. ಆಮೇಲೆ ನೆಕ್ಸ್ಟ್ ಹೊಂದಿಸಿ ಬರೆಯಿರಿಯ ಕಡೆಗೆ ಬರೋಣ. ರನ್ನನ ಬಗ್ಗೆ ಕೇಳಿದರೆ ರನ್ನನಿಗೆ ಸಂಬಂಧಪಟ್ಟಂತೆ ಕವಿಚಕ್ರವರ್ತಿ. 6ನೇ ವಿಕ್ರಮಾದಿತ್ಯ
ವಿಕ್ರಮ ಶಕೆಯನ್ನ ಆರಂಭಿಸ್ತಾನೆ 1076ರಲ್ಲಿ. ಕಾಲಾನುಕ್ರಮದಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಶ್ರೀಧರಾಚಾರ್ಯ ಅವರು ಜಾತಕ ತಿಲಕವನ್ನ ಬರೀತಾರೆ, ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ. ಮೂರನೆಯ ಸೋಮೇಶ್ವರ ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಬರೀತಾನೆ. ಅದ್ಭುತವಾದಂತಹ ಒಂದು ಶಬ್ದಕೋಶ, ವಿಶ್ವಕೋಶ ಅಂತ ಪರಿಗಣಿಸಲ್ಪಟ್ಟಿದೆ ಸಂಸ್ಕೃತದಲ್ಲಿ. ಇನ್ನು ಬಿಲ್ಹಣನಿಗೆ ಸಂಬಂಧಪಟ್ಟಂತೆ ನಾವು ವಿಕ್ರಮಾಂಕ ದೇವಚರಿತ, 6ನೇ ವಿಕ್ರಮಾದಿತ್ಯನ ಬಗ್ಗೆ ತಿಳಿಸುವ ಕೃತಿ. ಹರಿಹರನ ಬಗ್ಗೆ ಕೇಳಿದ್ದಾರೆ. ಹರಿಹರನ ಬಗ್ಗೆ ಗಮನಿಸ್ತಾ ಬಂದ್ರೆ ಹರಿಹರನ ಗಿರಿಜಾ ಕಲ್ಯಾಣ ಬಹಳ ಪ್ರಸಿದ್ಧವಾದಂತಹ ಕೃತಿ. ಇನ್ನು ವಿಷ್ಣುವರ್ಧನಿಗೆ ಸಂಬಂಧಪಟ್ಟಂತೆ ಕಂಚಿಗೊಂಡ, ರಾಣಿ ಶಾಂತಲ ನಾಟ್ಯ ಸರಸ್ವತಿ, ಕೇಶಿರಾಜನ ಶಬ್ದಮಣಿ ದರ್ಪಣ, ಹಾಗೂ ನಯಸೇನನ ಧರ್ಮಾಮೃತ. ನೃತ್ಯ ವಿದ್ಯಾಧರಿ ಅಂತ ಹೇಳಿ 6ನೇ ವಿಕ್ರಮಾದಿತ್ಯನ ರಾಣಿ ಚಂದ್ರಲೇಖಾಳನ್ನ ಕರೀತಾರೆ. ಇದು ಕೂಡ ನಿಮ್ಗೆ ಗೊತ್ತಿರ್ಲಿ. ಇನ್ನು ಒಂದಂಕದ ಪ್ರಶ್ನೆಗಳು. ನಂತರದ ಚಾಲುಕ್ಯರ ರಾಜಧಾನಿಯನ್ನು ಮಾನ್ಯಕೇಟದಿಂದ ಕಲ್ಯಾಣಕ್ಕೆ ವರ್ಗಾಯಿಸಿದವರು ಯಾರು? ತುಂಬಾ ಹೊಸ ರೀತಿಯ ಪ್ರಶ್ನೆ, ತುಂಬಾ ಡಿಫಿಕಲ್ಟ್ ಒನ್. ಯಾರು ಅಂತ ಕೇಳಿದ್ರೆ 1ನೇ ಸೋಮೇಶ್ವರ, 2ನೆಯ ತೈಲಪ್ಪ. ನಂತರದ ಚಾಲುಕ್ಯರ ರಾಜ್ಯವನ್ನ ಸ್ಥಾಪನೆ ಮಾಡಿದಾಗ ಮಾನ್ಯಕೇಟ ರಾಜಧಾನಿಯಾಗಿತ್ತು. ಆಮೇಲೆ 1ನೇ ಸೋಮೇಶ್ವರ ಅದನ್ನ ಕಲ್ಯಾಣಕ್ಕೆ ವರ್ಗಾಯಿಸ್ತಾನೆ. ನಂತರದ ಚಾಲುಕ್ಯರ ಪ್ರಸಿದ್ಧ ರಾಜ 6ನೇ ವಿಕ್ರಮಾದಿತ್ಯ. ಹೊಯ್ಸಳರ ಪ್ರಸಿದ್ಧ ರಾಜ ವಿಷ್ಣುವರ್ಧನ ಮೊದಲ ಹೆಸರು ಕೇಳಬಹುದು, ಬಿಟ್ಟಿದೇವ ಅನ್ನೋದು ಅವನ ಹೆಸರಾಗಿತ್ತು. ರಾಮಾನುಜಾಚಾರ್ಯರಿಂದ ಪ್ರಭಾವಕ್ಕೆ ಒಳಗಾಗಿ ಹೆಸರನ್ನ ಚೇಂಜ್ ಮಾಡಿಸ್ಕೊತಾನೆ. ವಿಷ್ಣುವರ್ಧನ ದಂಡನಾಯಕ ನೋಡಿ, ಅಮೋಘ ವರ್ಷನ ದಂಡನಾಯಕ ಬಂಕೇಶ ಆದ್ರೆ ವಿಷ್ಣುವರ್ಧನ ದಂಡನಾಯಕ ಗಂಗರಾಜನಾಗಿದ್ದ. ಇದು ಗಮನದಲ್ಲಿರ್ಲಿ. ಆಮೇಲೆ ವಿಷ್ಣುವರ್ಧನ ವೈಷ್ಣವ ಧರ್ಮ ಸ್ವೀಕರಿಸಲು ಕಾರಣರಾದವರು ರಾಮಾನುಜಾಚಾರ್ಯ ಅಂತ ನೋಡ್ತೀವಿ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಕಲ್ಯಾಣಿ ಚಾಲುಕ್ಯರ ಇಬ್ಬರು ರಾಜರು, 2ನೆಯ ತೈಲಪ್ಪ, 6ನೇ ವಿಕ್ರಮಾದಿತ್ಯ ಬರಿಬಹುದು, ಅಥವಾ 3ನೇ ಸೋಮೇಶ್ವರ, 2ನೇ ಸೋಮೇಶ್ವರ ಅಂತಾನು ಬರಿಬಹುದು. ರನ್ನನ ಬಿರುದು ಕವಿ ಚಕ್ರವರ್ತಿ, ಆಶ್ರಯ ನೀಡಿದವರು ಸತ್ಯಾಶ್ರಯ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ತಲಕಾಡು ಯುದ್ಧದಲ್ಲಿ ಗೆದ್ದ ಜ್ಞಾಪಕಾರ್ಥವಾಗಿ ವಿಷ್ಣುವರ್ಧನ ನಿರ್ಮಿಸಿದ 2 ದೇವಾಲಯಗಳು ಬೇಲೂರು. ಇದು ತುಂಬಾ ಮಹತ್ವದ ಒಂದು ಪ್ರಶ್ನೆ ಆಗುತ್ತೆ, ಹೊಸ ರೀತಿಯ ಪ್ರಶ್ನೆ. ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯವನ್ನ ಕಟ್ಟಿಸ್ತಾನೆ ಮತ್ತು ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವನ್ನ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಯಾರು ಅಂತ ಕೇಳಿದ್ರೆ ವಿಷ್ಣುವರ್ಧನ. ಜನನ 2 ಕೃತಿಗಳನ್ನ ಹೆಸರಿಸಿ. ಜನನ 2 ಕೃತಿಗಳನ್ನ ಕೇಳಿದ್ದಾರೆ. ಜನ್ನ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿದ್ದವನು. ಜನನ ಕೃತಿಗಳಲ್ಲಿ ನಾವು ಗಮನಿಸ್ಕೋಬೇಕು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳನ್ನ ಜನ್ನ ಬರೀತಾನೆ. ರಾಘವಾಂಕನ 2 ಕೃತಿಗಳನ್ನ ಕೇಳಿದ್ದಾರೆ, ಹರಿಶ್ಚಂದ್ರ ಕಾವ್ಯ ಮತ್ತು ಸಿದ್ದರಾಮ ಪುರಾಣ. ಬಹಳ ಕಷ್ಟದ 2 ಪ್ರಶ್ನೆಗಳಿವು, ಚೆನ್ನಾಗಿ ನೋಡ್ಕೋಬೇಕು. ಜನನ 2 ಕೃತಿಗಳು ಯಾವ್ಯಾವುದು ಅಂದಾಗ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಮತ್ತು ಸಿದ್ದರಾಮ ಪುರಾಣ. ಅದರಲ್ಲಿ ಹೇಳ್ತಾನೆ ಅವನು ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತ ಹೇಳಿ. ಅಂತಹ ಅದ್ಭುತವಾದಂತಹ ಕೃತಿಯನ್ನ ಬರೆದವನು ರಾಘವಾಂಕ. ಹೊಯ್ಸಳರ 2 ವಾಸ್ತುಶಿಲ್ಪ ಕೇಂದ್ರಗಳು ಬೇಲೂರು, ಹಳೆಬೀಡು. ವಾಸ್ತುಶಿಲ್ಪ ಶೈಲಿಯ 2 ಲಕ್ಷಣಗಳು ಆಗಲೇ ನಾವು ನೋಡಿದೀವಿ. ನಕ್ಷತ್ರಾಕಾರದಲ್ಲಿ ಅವರು ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ, ಮತ್ತೆ 4 ಅಡಿ ಎತ್ತರದ ಜಗಲಿಯ ಮೇಲೆ ಕಟ್ತಾರೆ, ಶಿಲಾ ಬಾಲಿಕೆಯರ ವಿಗ್ರಹವನ್ನು ನಿರ್ಮಿಸ್ತಾರೆ. ಇವೆಲ್ಲ ಅಲ್ಲಿ ಉತ್ತರ ಆಗತ್ತೆ. ಇನ್ನು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ 2 ಪ್ರಮುಖ ಲಕ್ಷಣಗಳನ್ನ ಬರೆಯಿರಿ. ಆದ್ಮೇಲೆ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳನ್ನ ಬರೆಯಿರಿ. ಇದು 5ನೆಯ ಪ್ರಶ್ನೆ, ಪ್ರಾಚೀನ ಭಾಗದಲ್ಲಿ 5 ಅಂಕಕ್ಕೆ. ಇನ್ನು ತಲಕಾಡು ಯುದ್ಧ, ಕಣ್ಣೇಗಾಲ ಯುದ್ಧ, ವಿಕ್ರಮ ಶಕೆ, ಇದರಲ್ಲಿ ಯಾವುದೇ ಬಂದ್ರು ಇಷ್ಟರವರೆಗೆ ನಾವು ಏನ್ ನೋಡಿದೀವಿ ಕಾಲಾನುಕ್ರಮ, ಅದರಲ್ಲಿ ಯಾವುದೇ ಒಂದು ಮಾತ್ರ ಬರ್ತದೆ, ಅದನ್ನ ಕಣ್ಣು ಮುಚ್ಕೊಂಡು 1ನೇ ಪ್ಲೇಸ್ ಅಲ್ಲಿ ಇಡಿ. ಅಲ್ಲಿಗೆ 1 ಮಾರ್ಕ್ಸ್ ನಿಮ್ಗೆ ಕಾಲಾನುಕ್ರಮದಲ್ಲಿ ಬರ್ತದೆ. 5 ಅಂಕದ್ದು ಗಮನದಲ್ಲಿ ಇಟ್ಕೊಂಡಿರಿ. ಮಹಾವೀರ ಆದ್ಮೇಲೆ ಗಾಂಧಾರ, ಚೋಳರ ಗ್ರಾಮಾಡಳಿತ ಆದ್ಮೇಲೆ ಹರ್ಷವರ್ಧನ ಆದ್ಮೇಲೆ ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು. ಈ 5 ಪ್ರಶ್ನೆಗಳಿದಾವೆ. ಈ 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಬರ್ತದೆ. ಅಲ್ಲಿಗೆ ಪ್ರಾಚೀನ ಭಾರತವನ್ನ ನೀವು ಸಿದ್ಧ ಆದ್ರೆ ಅಂತ ಇಟ್ಕೊಳ್ಳಿ. ನಾವು ಇದುವರೆಗೆ ಪ್ರಾಚೀನ ಭಾರತವನ್ನ ಅಧ್ಯಯನ ಮಾಡಿದೀವಿ. ನಿಮ್ಮ ಕಮೆಂಟ್ಸ್ ಗಳನ್ನಾಗ್ಲಿ ಅಥವಾ ನಿಮ್ಮ ಹೇಳಿಕೆಗಳನ್ನಾಗ್ಲಿ ನಿಮ್ಮ ಬೇಡಿಕೆಗಳನ್ನಾಗ್ಲಿ ನಾನು ನೋಡ್ಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ನಾವು ಈ ಭಾಗದಲ್ಲಿ ಕೇವಲ ಪ್ರಾಚೀನ ಭಾರತವನ್ನಷ್ಟೇ ಅಧ್ಯಯನ ಮಾಡಿ ಮುಗಿಸೋಣ. ಶಾರ್ಟ್ಲಿ ಇವತ್ತು ಸಂಜೆ ಅಥವಾ ನಾಳೆ ದಿನ ಏನ್ ಮಾಡೋಣ ಅಂತ ಕೇಳಿದ್ರೆ, ಇನ್ನೊಂದು ಭಾಗವನ್ನ ದೆಹಲಿ ಸುಲ್ತಾನರಿಂದ ಆರಂಭಿಸಿ ಏನು ಮಧ್ಯಯುಗ ಇದೆ ಮತ್ತು ಆಧುನಿಕ ಯುಗ, ಅವೆರಡನ್ನ ಒಟ್ಟಿಗೆ ಇನ್ನೊಂದು ಲೈವ್ ಸೆಷನ್ ಅಲ್ಲಿ ಮಾಡೋಣ. ಇಲ್ಲಿಗೆ ಇಷ್ಟನ್ನ ನೀವು ಚೆನ್ನಾಗಿ ಓದ್ಕೊಂಡ್ರಿ ಅಂತ ಕೇಳಿದ್ರೆ, ಅಂದ್ರೆ ನಿಮ್ಗೆ ಸಾಮಾನ್ಯವಾಗಿ ಬರುವಂತ ಪ್ರಶ್ನೆಗಳು ಎಷ್ಟು ಅಂತ ಹೇಳ್ಬಿಡ್ತೀನಿ. ಕೊನೆಯದಾಗಿ ಮೊದಲನೇ ಪಾಠದಿಂದ ನಿಮ್ಗೆ 2 ಅಂಕದ ಪ್ರಶ್ನೆ ಸಿಗತ್ತೆ. 2ನೇ ಪಾಠದಿಂದ 2 ಅಂಕದ 1 ಪ್ರಶ್ನೆ ಸಿಗತ್ತೆ. 3ನೇ ಪಾಠದಿಂದ 2 ಅಂಕದ 1 ಪ್ರಶ್ನೆ ಸಿಗತ್ತೆ. ಮತ್ತು ಎಲ್ಲಾ ಪಾಠಗಳಿಂದ ಸೇರಿ 2 ಅಂಕದ 2 ಪ್ರಶ್ನೆ ಸಿಗತ್ತೆ. ಅಲ್ಲಿಗೆ 2, 3, 4, 2, 4, 6 2 ಅಂಕದ ಪ್ರಶ್ನೆಗಳು ಸಿಗತ್ತೆ. ಹಾಗೂ 1 ಅಂಕದ್ದು ಸುಮಾರು ಪ್ರಶ್ನೆಗಳು ನಿಮ್ಗೆ ಸಿಗತ್ತೆ. ಒಂದು 7ರಿಂದ 8 ಪ್ರಶ್ನೆಗಳು ನಿಮ್ಗೆ 1 ಅಂಕದ್ದು ಕೂಡ ಸಿಗತ್ತೆ. ಅದು ಹೊಂದಿಸಿ ಬರೆಯಿರಿ 1 ಅಂಕದ್ದು. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ 10 ಅಂಕದ 2 ಪ್ರಶ್ನೆಗಳು ಸಿಗತ್ತೆ. 5 ಅಂಕದ 1 ಪ್ರಶ್ನೆ ಸಿಗತ್ತೆ. ಅಲ್ಲಿಗೆ ಏನಿಲ್ಲ ಅಂತಂದ್ರು ನೀವು ಪ್ರಾಚೀನ ಭಾರತವನ್ನ ನೋಡ್ಕೊಂಡ್ರೆ 20 10 ಅಂಕಗಳಿಂದ 5 ಅಂಕದ 1 ಪ್ರಶ್ನೆಯಿಂದ
ಆಮೇಲೆ 12 2 ಪ್ರಶ್ನೆಗಳಿಂದ ಹಾಗೂ ಒಂದು 10 1 ಪ್ರಶ್ನೆಗಳಿಂದ, ಕಾಲಾನುಕ್ರಮದಿಂದ 1 ಹಾಗೂ ವಿಶೇಷವಾಗಿ ನಿಮ್ಗೆ ಮ್ಯಾಪ್ ವರ್ಕ್ ಅಲ್ಲಿ ಕೂಡ ಒಂದು 2, ಹೀಗೆ 25 35 37 45 49 ಒಂದು 50 ಆಲ್ಮೋಸ್ಟ್ ಆಲ್ ನೀವು ಈಗೇನ್ ನಾವು ಡಿಸ್ಕಷನ್ ಮಾಡಿದೀವಿ ಇದನ್ನೇ ಸರಿಯಾಗಿ ನೋಡ್ಕೊಂಡ್ರು ಕೂಡ ನಿಮ್ಗೆ ಒಂದು 50 ಅಂಕಗಳಿಗೆ ಪ್ರಾಚೀನ ಭಾರತ ನಿಮ್ಮನ್ನ ರೆಡಿ ಮಾಡ್ಸತ್ತೆ. ಹಾಗಾಗಿ ಇವುಗಳು ಗಮನದಲ್ಲಿ ಇಟ್ಕೊಂಡು ಇರ್ಲೇಬೇಕು. ಅಂದಾಗಷ್ಟೇ ನಮ್ಮ ಈ ಒಂದು ಸೆಷನ್ನು ಸರಿಯಾಗೋದಕ್ಕೆ ಸಾಧ್ಯ ಆಗತ್ತೆ. ಅನೇಕ ಜನ ಹೇಳಿದಿರಿ ಒಂದೇ ಸಲ ಲೈವ್ಗೆ ಬನ್ನಿ ಮಂಗಳವಾರ ಸಂಜೆ ಅಂತ ಹೇಳಿ. ಮಂಗಳವಾರ ಸಂಜೆ ನಾವು ಮತ್ತೆ ಲೈವಿಗೆ ಬರೋಣ. ಆ ಲೈವ್ ಅಲ್ಲಿ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ, ಕೇವಲ ಅತಿ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡೋಣ ಅಂತ ಕೇಳಿದ್ರೆ, ಚರ್ಚೆಯನ್ನ ಮಾಡೋಣ, ಡಿಸ್ಕಷನ್ ಅನ್ನ ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಏನ್ ಕೇಳ್ಬಹುದು, 1 ಅಂಕದ ಏನ್ ಕೇಳ್ಬಹುದು, 2 ಅಂಕದ ಏನ್ ಕೇಳ್ಬಹುದು ಅನ್ನೋದನ್ನ ಇದುವರೆಗೆ ನಾವೇನು ನೋಡಿದೀವಿ. ಸುಮಾರು 1 ಗಂಟೆಗಳ ಕಾಲ ಸಾಕಷ್ಟು ಜನ ನಿಮ್ಮ ಎಲ್ಲ ಕಮೆಂಟ್ಸ್ ಗಳನ್ನ ನಾನು ನೋಡಿ ಅವುಗಳಿಗೆ ಸೂಕ್ತ ಉತ್ತರದೊಂದಿಗೆ ಮತ್ತೆ ಮಂಗಳವಾರ ಸಂಜೆ ಮತ್ತೆ ನಾವೇನ್ ಮಾಡೋಣ, ಲೈವ್ ಅಲ್ಲಿ ಬರೋಣ. ಇನ್ನುಳಿದಂತ ಪ್ರಶ್ನೆ ಕೋಟಿಯ 2 ಭಾಗಗಳು, ಪ್ರಾಚೀನ ಭಾರತ ಮುಗಿದಿದೆ, ಆಮೇಲೆ ಫ್ರೆಶ್ ಆಗಿ ನಾವು ಮಧ್ಯಕಾಲೀನ ಭಾರತ ಮತ್ತೆ ಆಧುನಿಕ ಯುಗವನ್ನ ನೋಡೋಣ. ಮತ್ತು ಪ್ರಶ್ನೆ ಪತ್ರಿಕೆ ಆಧರಿಸಿ ನಾವು ಹೆಂಗ್ ರೆಡಿ ಆಗ್ಬೇಕು ಅನ್ನೋದನ್ನು ಕೂಡ ನಾವು